ಗುರುಜಿ ಸ್ಟಾರ್ಟ್ ಮಾಡಿ ನೀವು. ಓಕೆ, ಫೈನ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಈ ಒಂದು ಕನ್ನಡದಲ್ಲಿ ನಡೀತಾ ಇರುವ 5ನೇ ಟೆಸ್ಟಿಮನಿ ನೈಟ್ಗೆ ಇಲ್ಲಿಯ ಕುರಿತು ಜಾಯ್ನ್ ಆಗಿದ್ದೇವೆ ಇಲ್ಲೆಲ್ಲರೂ. ಇದು ಒಂದು ನಿಜವಾಗ್ಲೂ ತುಂಬಾ ತುಂಬಾ ಒಂದು ಅದ್ಭುತ ವಾತಾವರಣ. ಯಾಕಂದ್ರೆ ಏನೆಲ್ಲ ಜಗತ್ತಿನಲ್ಲಿ ಜನರು ಫೇಸ್ ಮಾಡ್ತಾ ಇದ್ದಾರೆ ಅಂತಹದ್ರಲ್ಲಿ ಒಂದು ಅತ್ಯಂತ ಸರಳ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳ ಒಂದು ಆವಿಷ್ಕಾರದ ಅನುಭವವನ್ನ ಪಡೆದವರ ಮಾತುಗಳನ್ನ ಇವತ್ತು ಕೇಳಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನೇರವಾಗಿ ಅನುಭವ ಹೊಂದಿದವರೇ ತಮ್ಮ ಅನುಭವವನ್ನು ಹೇಳ್ತಾ ಇರೋದು ಬಹಳಷ್ಟು ಜನರ ಜೀವನವನ್ನು ಬದಲು ಮಾಡಲಿಕ್ಕೆ ಸಪೋರ್ಟಿವ್ ಆಗಿರುವಂತಹದ್ದು. ಇಲ್ಲಿ ನಾನಾ ರೀತಿಯಿಂದ ಅಂದ್ರೆ ಜೀವನದಲ್ಲಿ ಬರ್ತಾ ಇರುವಂತಹ ಎಂತೆಲ್ಲ ಚಾಲೆಂಜಸ್ ಗಳಿಗೂ ಸಹ ಇದರಲ್ಲಿ ಪರಿಹಾರ ಕಂಡುಕೊಳ್ಳಿಕ್ಕೆ, ದಾರಿ ಕಂಡುಕೊಳ್ಳಿಕ್ಕೆ, ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ಈ ಒಂದು ಅದ್ಭುತ ವೈಜ್ಞಾನಿಕ ಆವಿಷ್ಕಾರದಿಂದ ಅಂತ ಹೇಳಿ ನೇರವಾಗಿ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರು ಬಹಳಷ್ಟು ಜನರ ಜೀವನಕ್ಕೆ ಒಂದು ದಾರಿದೀಪ ಅಥವಾ ಒಂದು ಹೋಪ್ಸ್ ಕಾಣ್ಲಿಕ್ಕೆ ಅವರಿಂದ ಸಪೋರ್ಟಿವ್ ಆಗಿರುವಂತಹದ್ದು. ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇವತ್ತು ಪಾಲ್ಗೊಂಡಿದ್ದೀರಾ. ಇದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ತರ ಪರಿವರ್ತನೆ ತರುವುದು ಶತಸಿದ್ಧ. ಈಗ ಒಬ್ಬೊಬ್ಬರಾಗಿ ಅವರ ಒಂದು ಅನುಭವವನ್ನ ನೋಡ್ತಾ ಹೋಗೋಣ. ಅಶ್ವಿನಿ ಮೇಡಮ್ ಅವರ ಹೆಸರು ಹೇಳ. ಎಸ್, ನೀವು ಹೇಳ್ಬೋದು ಶಿವಯೋಗಿಜಿ. ಹಾ, ಓಕೆ. ಈಗ ಮೊದಲನೇದಾಗಿ ನಾನು ರೋಷನ್ ಚಬ್ಬಿ ಅವರಿಗೆ ಇನ್ವೈಟ್ ಮಾಡ್ತೇನೆ. ಇವರು ಒಬ್ಬ ಯಂಗ್ ಅಂಡ್ ಟ್ಯಾಲೆಂಟೆಡ್ ಲಾಯರ್ ಆಗಿದ್ದಾರೆ ಹೈಕೋರ್ಟ್ ಅಲ್ಲಿ. ಎಟ್ ದ ಸೇಮ್ ಟೈಮ್ ಸ್ಪಿರಿಚುವಲಿ ಸಹ ತುಂಬಾ ಒಂದು ಒಳ್ಳೆಯ ಅನುಭವ ಹೊಂದಿದವರು. ಅಂತಹ ಒಂದು ಅನುಭವದ ಹಿನ್ನೆಲೆಯುಳ್ಳಂತ ವ್ಯಕ್ತಿ, ಅವರ ಒಂದು ಅನುಭವ, ಈ ಒಂದು ಡಿವೈಸ್ ಹೇಗೆ ಅವರಿಗೆ ಜೀವನದಲ್ಲಿ ಸಪೋರ್ಟಿವ್ ಆಗಿದೆ ಅಂತ ಅವರಿಂದನೇ ನೇರವಾಗಿ ಕೇಳೋಣ. ರೋಷನ್ ಚಬ್ಬಿ ಅವರೇ, ನಿಮಗೆ ಸ್ವಾಗತ. ಸರ್, ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಅನಿಸ್ತದೆ. ಇಲ್ಲ, ಇದು ಪ್ರಮುಖವಾಗಿ ಧ್ವನಿ ನನ್ನ ಕ್ಲಿಯರ್ ಇಲ್ಲ. ಸಾಕಷ್ಟು ಸಮಸ್ಯೆಗಳು ನಾನು ಶಿವಯೋಗಿ ಸರ್ ಕಡೆ ಇಲ್ಲ, ಧ್ವನಿ ಕ್ಲಿಯರ್ ಇಲ್ಲ ರೀ ಇದು. ರೋಷನ್ ಅವರೇ ಚೆಕ್ ಮಾಡಿ. 2009 ಇಂದ ಅವ್ರ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕೇಳಿಸ್ತಿದೆ ಸರ್? ಹಾ, ಈಗ ಕೇಳ್ತಾ ನಾ ಇದೆ. ಇನ್ನೊಮ್ಮೆ ರಿಜಾಯ್ನ್ ಆಗ್ತೀನಿ. ಹಾ, ಎಸ್. ಕೇಳಿಸ್ತಿದೆ ಅಲ್ಲ ಸರ್? ಎಸ್. ಹಾ, ಈಗ ಕೇಳ್ತಾ ಇದೆ. ಸೊ ನಾನು ಆಕ್ಚುಲಿ ಶಿವಯೋಗಿ ಸರ್ ಹತ್ರ 2009 ಇಂದ ಸ್ಟೂಡೆಂಟ್ ಆಗಿದ್ದೀನಿ. ಅವ್ರ ಕ್ಲಾಸಸ್ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ ಥೆರಪಿ ಎಲ್ಲ ಕಲಿತು ನಾನು ಸಾಕಷ್ಟು ಸಮಸ್ಯೆಗಳನ್ನ ಆಕ್ಚುಲಿ ಶಿವಯೋಗಿ ಸರ್ ಅವರು ಆ ರೇಖಿ ಕಲಿಸಿದ್ರಿಂದ ಅವ್ರ ವಿದ್ಯೆಗಳಿಂದಾನೇ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಅಡಿಷನಲಿ ಶಿವಯೋಗಿ ಸರ್ ಸಜೆಸ್ಟ್ ಮಾಡಿದ ನಂತರ ಹೀಲಿನ ನಾನು ಯೂಸ್ ಮಾಡ್ತಾ ಬಂದೆ. ಅದ್ರಲ್ಲಿ ನನಗಾದಂತಹ ಪ್ರಮುಖ ಬದಲಾವಣೆಗಳು, ಸಿಗ್ನಿಫಿಕೆಂಟ್ ಚೇಂಜಸ್ ಏನಂತಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರುವಂತಹ ನೆಗೆಟಿವ್ ಬ್ಲಾಕೇಜಸ್, ಬಿಲೀಫ್ ಕ್ಲಿಯರಿಂಗ್ ಸಿಸ್ಟಮ್ ಅಂತ ಹೋಪನೋಪನ ಪ್ರಾಕ್ಟೀಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನು ಬಹಳ ಸುಲಭವಾಗಿ, ಸರಳವಾಗಿ ಈ ಹೀಲಿ ಡಿವೈಸ್ ಮುಖಾಂತರ ನಮ್ಮ ಸಾಧನೆ ಮಾಡ್ಲಿಕ್ಕೆ, ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಲಿಕ್ಕೆ ಇರುವಂತಹ ಅಡೆತಡೆಗಳನ್ನ ಬಹಳ ಸರಳವಾದ ರೀತಿಯಲ್ಲಿ ಆ ಒಂದು ಪ್ರೋಗ್ರಾಮ್ ಅನ್ನ ರೆಗ್ಯುಲರ್ ಆಗಿ, ಕನ್ಸಿಸ್ಟೆಂಟ್ ಆಗಿ, ಶಾರ್ಟ್ ಟರ್ಮ್ ಅಲ್ಲಿ ರನ್ ಮಾಡಿ ಮಾಡಿ ನಾನು ಯಾವ ಪರ್ಪಸ್ ಬೇಕಾಗಿರ್ತದೋ ಆ ಒಂದು ಉದ್ದೇಶಕ್ಕೋಸ್ಕರನೇ ಕನ್ಸಿಸ್ಟೆಂಟ್ ಆಗಿ ಒಂದು 7 ದಿನ 10 ದಿನ ಹೀಗೆ ಯೂಸ್ ಮಾಡ್ತಾ ಮಾಡ್ತಾ ಒಳ್ಳೆ ಕಾನ್ಫಿಡೆನ್ಸ್ ಗೇನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅಡ್ವೊಕೇಟ್ ಆಗಿರೋದ್ರಿಂದ ಕೋರ್ಟ್ ಅಲ್ಲಿ ನಂದು ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಬರವಣಿಗೆಯಲ್ಲಿ ಏನ್ ಬರಿತೀವೋ ಅದ್ರ ಜೊತೆಗೆ ಕೋರ್ಟ್ ನನ್ನ ಪ್ರೊಫೆಷನಲಿ ಚೆನ್ನಾಗಿ ಕೇಸನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ, ಕೇಸನ್ನ ಡಿಫೆಂಡ್ ಮಾಡ್ಲಿಕ್ಕೆ ಹೀಲಿ ಡಿವೈಸ್ ನನಗೆ ಸಾಕಷ್ಟು ಹೆಲ್ಪ್ ಮಾಡಿದೆ. ಇದು ನಾನು ಹೀಲಿ ಡಿವೈಸ್ ಮುಖಾಂತರ ಕಂಡುಕೊಂಡಂತಹ ಪ್ರಮುಖ ಬದಲಾವಣೆ, ಇಂಪಾರ್ಟೆಂಟ್ ಸಕ್ಸಸ್. ಇದರ ನಂತರ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ಸ್ ಇನ್ನು ಮಾಡ್ತಾ ಇದ್ದೇನೆ. ಬರುವಂತಹ ದಿನಗಳಲ್ಲಿ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೇನೆ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ರೋಷನ್ ಅವರೇ. ಇನ್ನೂ ಹೆಚ್ಚಿನ ಒಂದು ಲಾಭ ಈ ಒಂದು ದಾರಿಯಲ್ಲಿ ತಮಗೆ ಸಿಗಲಿ ಅಂತ ನಾವು ಎಲ್ಲರೂ ಸೇರಿ ಹಾರೈಸ್ತಿರ್ತೇವೆ. ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಮಮತಾ ಪಾಟೀಲ್ ಅವ್ರಿಗೆ ಇನ್ವೈಟ್ ಮಾಡ್ತೇನೆ. ಅವರು ಯಾವುದೇ ಒಂದು ಕೈಗೆತ್ತಿಕೊಂಡ್ರು ತುಂಬಾ ಶ್ರದ್ಧೆಯಿಂದ ಮಾಡುವಂತಹ, ಸಾಧನೆ ಮಾಡುವಂತಹ ಒಬ್ಬ ಆ ವ್ಯಕ್ತಿ. ಅವರು ಅದನ್ನ ಬಹಳ ಒಂದು ಗಮನಗೊಟ್ಟು ಏನೆಲ್ಲ ಬದಲಾವಣೆಗಳಾಗ್ತಾವಂತ ಹಂತ ಹಂತವಾಗಿ ಬಹಳ ಹೀಲಿಯನ್ನ ವ್ಯವಸ್ಥಿತವಾಗಿ ಉಪಯೋಗ ಮಾಡ್ಕೊಂಡಂತವರು.
ಅವರು ಈಗ ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಾನು ಸರ್ ಶಿವಯೋಗಿ ಅವ್ರ ಕಡೆಗೆ ಸುಮಾರು 2019 ನಾನು ಅವ್ರ ಸ್ಟೂಡೆಂಟ್. ಅವ್ರದ್ದು ಗೈಡೆನ್ಸ್ ನಲ್ಲಿ ನಾನು ರೇಖಿ ಸ್ಟಡಿ ಮಾಡ್ತಾ ಇದ್ದೀನಿ. ಇನ್ನು ನಾ ಸ್ಟೂಡೆಂಟೇ. ನಂದು ಗ್ರಾಟಿಟ್ಯೂಡ್ ಸರ್ಗೆ, ಬಿಕಾಸ್ ನನ್ನ ಜೀವನದಲ್ಲಿ 2019 ಸುಮಾರು ಚೇಂಜಸ್ ಆಗ್ತಾ ಬಂತು. ಅದು ಪ್ರಾಸ್ಪೆರಿಟಿ ಆಗಿರ್ಲಿ, ನಂದು ಫ್ಯಾಮಿಲಿ ಒಂಥರ ಏನು ಒಂದು ಪ್ರಾಸ್ಪೆರಿಟಿ ಕಾಣ್ತಾ ಹೋಯ್ತು ಶಿವಯೋಗಿ ಸರ್ಲಿಂದ, ಅವ್ರ ಗೈಡೆನ್ಸ್ ಲಿಂದಾನೆ. ಲಾಸ್ಟ್ ಇಯರ್ ಆಕ್ಚುಲಿ ನಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಯರ್. ಸಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದಾಗ ನನ್ನ ಲಿವರ್ ಫಂಕ್ಷನಿಂಗ್ ನಲ್ಲಿ ಲೈಕ್ SGOT ಮತ್ತು SGPT ಏನಿದೆಯಲ್ಲ, ಲಿವರ್ ಫಂಕ್ಷನಿಂಗ್ ಟೆಸ್ಟ್ ಮಾಡಿಸಿದಾಗ ನನಗೆ ಫ್ಯಾಟಿ ಲಿವರ್ ಅಂತ ಅವಾಗ ಫಸ್ಟ್ ಲೆವೆಲ್ ನಲ್ಲಿ ಇದೆ ಅಂತ ನನಗೆ ಡಾಕ್ಟರ್ ಹೇಳಿದ್ರು. ಬಟ್ ನನಗೆ ಅದ್ರದ್ದು ಮೆಡಿಸಿನ್ ಫಾಲೋ ಅಪ್ ಮಾಡಕ್ ಆಗ್ಲಿಲ್ಲ ನನಗೆ, ಬಿಕಾಸ್ ನಂದು ಬೆಂಗಳೂರಿಗೆ ಶಿಫ್ಟ್ ಆಗೋದು, ಮನೆ ಎಲ್ಲ ಶಿಫ್ಟ್ ಮಾಡೋದ್ರಲ್ಲಿ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ. ಬಟ್ ಆಫ್ಟರ್ 6 months ಐ ಸ್ಟಾರ್ಟೆಡ್ ಫೀಲಿಂಗ್ ಏನೋ ಸಮಥಿಂಗ್ ಈಸ್ ನಾಟ್ ಗುಡ್ ಅಟ್ ಮೈ, ನನ್ನ ಹೆಲ್ತ್ ನಲ್ಲಿ ಏನೋ ಆಗಿದೆ ಅಂತ ನನ್ ಫೀಲಿಂಗ್ ಆಗ್ತಿತ್ತು. ಬಟ್ ನಾ ಹೋಗಿ ಡಾಕ್ಟರ್ಗೆ ಮೀಟ್ ಮಾಡ್ಬೇಕು, ಮತ್ತೆ ಅಗೈನ್ ನಾ ಟ್ಯಾಬ್ಲೆಟ್ ತಗೋಬೇಕಂತ ಹಿಂಜಾರದೆ. ಸೊ ದೆನ್ ಸರ್ದು ನಾನು ಕೀಲಿದ ಡಿವೈಸಿಂಗ್ ಬಗ್ಗೆ ಒಂದು ಸೆಷನ್ ಇದ್ದಾಗ ನಾ ಅಟೆಂಡ್ ಮಾಡಿದೆ. ಸೊ ಯಾಕೆ ಇದನ್ನ ನಾನು ಇದನ್ನ ಮಾಡ್ಬಾರ್ದು ಅಂತ ಇಮಿಡಿಯೇಟ್ ಅವತ್ತಿನ ದಿವಸನೇ ಸರ್ಗೆ ಅದ್ರ ಬಗ್ಗೆ ನಾನು ಕೇಳ್ಕೊಂಡು ನಾ ಅದ್ರ ಡಿವೈಸ್ ತಗೊಂಡು ಅವ್ರ ಗೈಡೆನ್ಸ್ ನಲ್ಲಿ ನಾನು ಲಿವರ್ಗೆ ನಾನು ಅದು ಫಂಕ್ಷನ್ ಮಾಡ್ತಾ ಹೋದೆ. ನಾನು ಅದರಲ್ಲಿ ಮಾಡ್ತಾ ಹೋಗಿದಾಗೆ ನನ್ಗೆ ಅಕ್ಟೋಬರ್ ನಲ್ಲಿ ನಾ ತಗೊಂಡೆ ಇದನ್ನ ಡಿವೈಸ್. ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ನಾ ಗೋಲ್ಡ್ ಸೈಕಲ್ ಹೇಗೆ ಎಲ್ಲ ನಿಮ್ದು ಹೆಂಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಎವ್ರಿ ಟೈಮ್, ನಿಮ್ದೆಲ್ಲ ವಿಡಿಯೋಸ್ ನೋಡ್ತಾ ನೋಡ್ತಾ ಅಂಡರ್ ಸರ್ ಗೈಡೆನ್ಸ್ ಪ್ರತಿಯೊಂದ್ ಸಾರಿ ಅವ್ರಿಗೆ ಕಾಲ್ ಮಾಡಿ ಏನ್ ಮಾಡ್ಬೇಕು ಎಲ್ಲ ಕೇಳ್ಕೊಂಡು ಅದನ್ನ ನಾನು ಅದ್ರ ತರಾನೇ ಫಾಲೋ ಅಪ್ ಮಾಡ್ತಾ ಹೋದೆ. 1 year ಅಂದ್ರೆ ಲಾಸ್ಟ್ ವೀಕ್ ನಾನು ಹೋಗಿ ನಂದು ಟೆಸ್ಟ್ ಮಾಡ್ತಿದ್ದೆ. ನಾನು ಅದ್ರಲ್ಲಿ ನಂದು ಫುಲ್ ಎಲ್ಲ ಬ್ಯಾಲೆನ್ಸ್, ಅಂದ್ರೆ ಥೈರಾಯ್ಡ್ ಸಲುವಾಗಿನೂ ಅದು ನಂದು ಥೈರಾಯ್ಡ್ TSH ಏನಿದೆ ಅಲ್ಲ ಅದು ಕೂಡ ಬಾರ್ಡರ್ ನಲ್ಲಿತ್ತು, ಕೊಲೆಸ್ಟ್ರಾಲ್ ಬಾರ್ಡರ್ ನಲ್ಲಿತ್ತು. ಅದು ಸರ್ಪ್ರೈಸಿಂಗ್ಲಿ ನಂದು ಟೆಸ್ಟ್ ರಿಪೋರ್ಟ್ ನೋಡಿ ಡಾಕ್ಟರೇ ನನ್ ಕೇಳಿದ್ರು, ಏನ್ ಚೇಂಜ್ ಆಗಿದೆ, ಏನಾದ್ರೂ ನಿಮ್ದು ಏನೇನ್ ಚೇಂಜ್ ಮಾಡ್ಕೊಂಡಿದ್ದೀರಾ, ನೀವು ಏನಾದ್ರೂ ಫುಡ್ ಇದ್ ಮಾಡ್ಕೊಂಡಿದ್ದೀರಾ, ಎಕ್ಸರ್ಸೈಸ್ ಮಾಡ್ಕೊಂಡಿದ್ದೀರಾ? ನಾ ಹೇಳಿದೆ ನಾನು ಸಿಂಪಲ್ ಆಗಿ ಹೀಲಿ ಯೂಸ್ ಮಾಡಿದ್ದೇನೆ ಅಂತ. ಅವ್ರಿಗೂ ಸರ್ಪ್ರೈಸ್ ಆಯ್ತು ಅದನ್ನ ಕೇಳ್ಬಿಟ್ಟು. ಸೊ ಇಟ್ಸ್ ಲೈಕ್ ನನ್ಗೆ ಇದರಲ್ಲಿ ಕಾನ್ಫಿಡೆನ್ಸ್ ಬಂದಿದ್ದಾಗೆ ನಾನು ಬೇರೆಯವ್ರಿಗೆ ಇದನ್ನ ನಾನು ಅಡ್ವೈಸ್ ಮಾಡ್ಬೋದು ಅನ್ನೋದು ಒಂದು ತಲೆಯಲ್ಲಿಟ್ಟು. ಸೆಕೆಂಡ್ ಏನಂದ್ರೆ ನಂದು ಮೈಗ್ರೇನ್ ಪ್ರಾಬ್ಲಮ್ ಇದೆ. ಸೊ ಸರ್ಗೆ ನಾನು ಯಾವ್ದು ಆಪ್ ನಲ್ಲಿ ಹೆಂಗೆ ಏನ್ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅದನ್ನ ಅವ್ರಲ್ಲಿ ಕೇಳ್ಕೊಂಡ್ಬಿಟ್ಟು ಮೈಗ್ರೇನ್ ಕೂಡ ನಾನು ಲೈಕ್ ಅದನ್ನು ಕೂಡ ನಾನು ಮೈಗ್ರೇನ್ ನ ಟ್ಯಾಬ್ಲೆಟ್ ಇಲ್ಲದೇನೆ ಕ್ಯೂರ್ ಆಗತ್ತೆ ಅಂತ ನನ್ಗೆ ಇದ್ರಾಗ ಕಾನ್ಫಿಡೆನ್ಸ್ ಬಂತು. ಥರ್ಡ್ ಒನ್ ಏನಂದ್ರೆ ನನ್ ಪೆಟ್ ಬಂದಿದೆ, ನಾನು ಸೀಜೂಸ್ ಹಾಕಿದ್ದೀನಿ. ಸೊ ಅದು ಚಿಕ್ಕದು ಒಂದು 2 ತಿಂಗಳದ್ದು ಇದ್ದಾಗನೇ ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ನೈಟ್ 11 o'clock ನಾನು ಮ್ಯಾಗ್ ಹೀಲಿ ಏನಿದೆ ಅಲ್ಲ, ಮ್ಯಾಗ್ ಹೀಲಿಯಲ್ಲಿ ಅದು ಪೆಟ್ ಇದೆ ಅಲ್ಲ, ಅನಿಮಲ್ ಹಾರ್ಮನಿ ಅಂತಿದೆ, ಅದನ್ನು ಪ್ಲೇ ಮಾಡಿದಾಗ ವಿದಿನ್ ಹಾಫ್ ಅನ್ ಅವರ್ ಅದು ಕೂಡ ಏನಾಯ್ತಂದ್ರೆ ಆರಾಮಾಯ್ತು. ಸೊ ನನ್ ಹೀಲಿ ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ ಒಂಥರ ಸಂಜೀವಿನಿ. ಅದು ಫಸ್ಟ್ ಏಡ್ ಕಿಟ್ ಯಾವ ತರ ಇರುತ್ತೆ ಆ ತರ ಇವಾಗ ಏನೋ ಆಗ್ಲಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಅದು ಹೀಲಿ ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ, ಹೀಲ್ ಆಗತ್ತೆ ಅನ್ನೋದೊಂದು ಕಾನ್ಫಿಡೆನ್ಸು ಇದೆ. ಬಟ್ ಇದು ಹಾಗೆ ಆಗುತ್ತೆ ಅಂತ ನನ್ ಮೇಲೆ ನನ್ಗೆ ಪ್ರಯೋಗ ಮಾಡ್ಕೊಂಡಿದ್ಮೇಲೆ 100% ಕನ್ಫರ್ಮ್ ಆಗಿದೆ. ಇದಕ್ಕೆ ನಂದು ಲೈಕ್ ನನ್ ಗ್ರಾಟಿಟ್ಯೂಡ್ ಸರ್ಗೆ, ಶಿವಯೋಗಿ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ತಮ್ಮ ಅನುಭವವನ್ನು ಎಲ್ಲರ ಜೊತೆ ಹಂಚಿಕೊಂಡದ್ದಕ್ಕೆ. ಇದು ಬಹಳಷ್ಟು ಜನರಿಗೆ ಪ್ರೇರಣೆ ಆಗೇ ಆಗುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಆಲ್ ದ ಬೆಸ್ಟ್ ಮೇಡಮ್. ಈಗ ಮುಂದಿನ ಪಾರ್ಟಿಸಿಪೆಂಟ್ ಶಿರಿನ್ ರಾಜೇಶ್ ಕೋಟಿ ಅವರಿಗೆ ಆಹ್ವಾನಿಸ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡಿ ಶಿರೀನ್ ಜಿ. ಐ ಹ್ಯಾವ್ ಆಸ್ಕ್ಡ್ ಯು ಟು ಅನ್ಮ್ಯೂಟ್. ಹಲೋ, ಕೇಳ್ತಾ ಇದೆ, ಹೇಳಿ. ನಮಸ್ಕಾರ ಎಲ್ಲರಿಗೂ. ನ್ಯೂ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ಮೈ ವ್ಯೂಸ್. ಸ್ವಲ್ಪ ಕನ್ನಡ ಸ್ವಲ್ಪ English because I'm not very comfortable. Hope everybody will understand. I have been interested in because of my brother-in-law, ವೀರೇಶ್ ಕೋಟಿ ಅವರು. ಅವರು ಶಿವಯೋಗಿ ಸರ್ ಫಾಲೋವರ್. ಸೊ ಅವ್ರದ್ದೇ ನಂಗೆ ಗೊತ್ತಾಗಿತ್ತು.
few months back na Hubli ಹೋದಾಗ I came with this affected with eczema. ಭಾಳ ಸುಮಾರು ಮೆಡಿಕೇಶನ್ಸ್ ತಗೊಂಡೆ, ಆಯಿಂಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ವಿ, ಬಟ್ ಸ್ಟಿಲ್ ಇಟ್ ವಾಸಂಟ್ ಗೆಟಿಂಗ್ Your ಕಂಟ್ರೋಲ್. voice is not clear. Your voice is not clear. Can you please check with the audio? Is it? Okay. Yeah, that's a moment. Can I rejoin? Yeah, now it's fine. Yeah. Is it fine now? ಸ್ವಲ್ಪ ಜೋರಾಗಿ ಮಾತಾಡಿ ನೀವು. Okay. Just I'll log out and I'll. ಇವಾಗ ಕರೆಕ್ಟ್ ಆಗಿ ಕೇಳಿಸಿ, ಸ್ವಲ್ಪ ಇದೇ ವಾಯ್ಸ್ ಅಲ್ಲಿ ಮಾತಾಡಿ. Okay. Yeah. So ಸ್ವಲ್ಪ eczema ಪ್ರಾಬ್ಲಮ್ ಇದೆ, ಹಂಗಾಗಿ ಐ ವಾಸ್ ವೆರಿ ಮಚ್ ವರಿಡ್ ಫಾರ್ ದಟ್ ಪ್ರಾಬ್ಲಮ್. ಬಟ್ ಯಾವಾಗ ಹುಬ್ಳಿಗೆ ಹೋದಾಗ ಅಣ್ಣಾರ ಅಂದ್ರು ಅವ್ರಿಗೆ ಒಂದ್ ಹಿಂಗ್ ಡಿವೈಸ್ ಬಂದೈತಿ, ಫ್ರೀಕ್ವೆನ್ಸಿ ಮೇಲೆ ಅದ್ ನಿಮ್ಗ ಇಟ್ ಟ್ರೀಟ್ಸ್, ಸೊ ಲೆಟ್ ಸ್ಟಾರ್ಟ್ ವಿತ್ ಯು ಅಂತಂದ್ರು. ಸೊ ಹಿ ಟ್ರೈಡ್ ಆನ್ ಮೀ. Miraculously, the results were so good that I can't believe I stopped itching. The itching got stopped. The redness got reduced. And that too, it wasn't the healing device was not with me. It was doing distantly. Annaralli Hubli-daga, Nai Bangalore. So our Elindana treatment ಕೊಡ್ತಿದ್ರು. But the results are miraculous, and I'm really very, very happy because of that. And looking forward to use healing in my day-to-day life. Thank you so much. And thank you, Shivogi sir, for giving this opportunity. ಓಕೆ, ಧನ್ಯವಾದಗಳು ಮೇಡಮ್. ಆಕ್ಚುಲಿ Thank ಮೇಡಮ್ you, ಅವರು sir. ಇರೋದು ಬೆಂಗಳೂರಲ್ಲಿ. ಅವ್ರಿಗೆ ಅವರ ಸಂಬಂಧಿಕರು ಹೀಲ್ ಮಾಡಿದ್ದು ಹುಬ್ಳಿಯಿಂದ. ಅಂದ್ರೆ ಡಿಸ್ಟನ್ಸ್ ಹೀಲಿಂಗ್ ಅಲ್ಲಿ ಕಂಡುಕೊಂಡಂತಹ ಒಂದು ಅದ್ಭುತ ಪರಿಣಾಮ ಇದು. ಬಹಳಷ್ಟು ಜನರಿಗೆ ಡೌಟ್ ಇರ್ತದ, ಇಲ್ಲೇ ವರ್ಕ್ ಆಗುತ್ತೋ ಇಲ್ಲೋ ಅಂತ. ಅಂತಹದ್ರಲ್ಲಿ ಇಲ್ಲೇ ವರ್ಕ್ ಆಗೋದಲ್ಲ, ಇಷ್ಟು ದೂರದಿಂದ ವರ್ಕ್ ಆಗುತ್ತೆ. ಆಕ್ಚುಲಿ ಅಮೆರಿಕಾದಲ್ಲಿದ್ರು ವರ್ಕ್ ಆಗಿರೋದು ಅದು. ಆದ್ರೆ ಇವರ ಎಕ್ಸಾಂಪಲ್ ಅಲ್ಲಿ ಹುಬ್ಳಿ ಟು ಬೆಂಗಳೂರು ಕನ್ಫರ್ಮೇಶನ್, ಅಂದ್ರೆ ಎನಿ ಡಿಸ್ಟನ್ಸ್ ಈಸ್ ಇಮ್ಮಟೀರಿಯಲ್ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಅಂತ ನಾವು ಹೇಳಬಹುದು. ಧನ್ಯವಾದಗಳು ಮೇಡಮ್, ಈ ಒಂದು ಅನುಭವವನ್ನು ಹಂಚಿಕೊಂಡದ್ದಕ್ಕಾಗಿ. ಇನ್ನೂ ಹೆಚ್ಚಿನ ಲಾಭಗಳು ತಮ್ಮ ಜೀವನದಲ್ಲಿ ಆಗಲಿ ಅಂತ ಹಾರೈಸ್ತೇವೆ. ಈಗ ಮುಂದಿನ ಪಾರ್ಟಿಸಿಪೆಂಟ್ ಸತೀಶ್ ಬಾಬು ಸೊನ್ನದ್ ಮಠ ಅವರು ಬೆಳಗಾವಿಯಿಂದ. ಅವರು ತಮ್ಮ ಅದ್ಭುತ ಅನುಭವಗಳನ್ನ ಈಗ ನಮ್ಮ ಜೊತೆಗೆ ಹಂಚ್ಕೋತಾರೆ. ಓವರ್ ಟು ಯು ಸತೀಶ್ ಜಿ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಐ ಆಡಿಬಲ್? ಎಸ್, ಓಕೆ, ಕ್ಲಿಯರ್. ನನ್ನ ಹೆಸರು ಸತೀಶ್ ಬಾಬು ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಫ್ರಮ್ ಬೆಲ್ಗಾಂ. ಈ ಹೀಲಿ ವರ್ಲ್ಡ್ಗೆ ನನಗೆ ನನ್ನ ಮಿಸಸ್ ರಾಜೇಶ್ವರಿಗೆ ಹಾಗೂ ಮಗ ಶರಣ್ ಮೇಘನ್ಗೆ ಪರಿಚಯ ಮಾಡ್ಕೊಟ್ಟವರು ನಮ್ಮ ಡಾಕ್ಟರ್ ಮಾದನ್ ಬಾಯಿ ಸರ್ ಅವರ ಶಿಷ್ಯರಾದ ಶಿವಶಂಕರ್ ಅಂತ ಬೆಳಗಾವಿಯಲ್ಲಿ ಇರ್ತಾರೆ. ಅವರು ಮತ್ತೆ ನಮ್ಮ ಕಾಮನ್ ಫ್ರೆಂಡ್ ಆದ ಸತೀಶ್ ನೀಲೇಶ್ಕರ್ ಅವರು ನಮಗೆ ಪರಿಚಯ ಮಾಡಿಕೊಟ್ರು. ನಾನು ಮೊದಲನೇದಾಗಿ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಇನ್ನು ಎರಡನೇದಾಗಿ, ಈ ಡಿವೈನ್ ಡಿವೈಸಸ್ ನಮ್ಮ ಮನುಕುಲಕ್ಕೆ ನೀಡಿದಂತ ಮಾರ್ಕಸ್ ಕೀನೆ ಅವರು ದಿ ಸ್ಪಿರಿಚುಯಾಲಿಟಿ ಅಂಡ್ ಸೈನ್ಸ್ ಎರಡನ್ನು ಒಗ್ಗೂಡಿಸಿ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಎಫರ್ಟ್ಸ್, ಎಷ್ಟೋ ವರ್ಷಗಳ ತಪಸ್ಸು, ಅದೊಂದು ಸಾಧನೆ. ವೇರ್ ದ ಸೈನ್ಸ್ ಎಂಡ್ಸ್ ವೇರ್ ದ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್ ಅಂತ. ಹಾಗೆ ಎರಡನ್ನೂ ಸಮ್ಮಿಲನ ಮಾಡಿ ಎರಡು ಡಿವೈನ್ ಡಿವೈಸಸ್ ನ ನಮ್ಮ ಹ್ಯೂಮನ್ ರೇಸ್ಗೆ ಕೊಟ್ಟಿದ್ದಾರೆ. ಅವರಿಗೆ ಕಾಮನ್ ಮ್ಯಾನ್ ಲೆವೆಲ್ ಅಲ್ಲಿ ಈ ಡಿವೈಸ್ ಪರ್ಚೇಸ್ ಮಾಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಒಬ್ಬ ಬಿಲಿಯನೇರ್ ಆದ ಕ್ರಿಶ್ಚಿಯನ್ ಹಾಪರ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿ ಇದನ್ನ ನಮ್ಗೆ ಇವತ್ತು ಸಿಗೋ ರೀತಿಯಲ್ಲಿ ಎರಡು ಡಿವೈನ್ ಡಿವೈಸಸ್ ಹೀಲಿ ಅಂಡ್ ಮೆಗಿಲಿನ ನಮ್ಗೆ ಮನುಕುಲಕ್ಕೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಸೊ ಇನ್ನ ನನ್ನ ಜರ್ನಿ ಸ್ಟಾರ್ಟ್ ಆದ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಮವೇರ್ ಇನ್ ಜುಲೈ ನಮ್ಗೆ ಇವ್ರು ಯಾರು ನಮ್ಗೆ ಪರಿಚಯ ಮಾಡ್ಕೊಟ್ಟೆ ಅಂತ ಶಿವಶಂಕರ್ ಅಂಡ್ ನೀಲೇಶ್ಕರ್ ಅವರಿಂದ ಕಾಲ್ ಬರುತ್ತೆ, ಸಂಕಮ್ ಅಲ್ಲಿ ಒಂದು ಡೆಮೋ ಇದೆ ಅಂತ. ಸೊ ನಾನು ನಮ್ಮ ಮಿಸಸ್ ಎಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಡಾಕ್ಟರ್ ಮಾದನ್ ಬಾವಿ ಸರ್ ಇದ್ದಾರೆ, ಹಾಗೂ ದಿಗ್ಜರ್ ಆಮೇಲೆ ವಿಕಾಸಿ ಇದ್ದಾರೆ, ಲೀನಾಜಿ ಇದ್ದಾರೆ, ಹಾಗೂ ನಮ್ಮ ಅಶ್ವಿನಿ ಅವರು ಇದ್ದಾರೆ. ಸೊ ಇಂಥ ದಿಗ್ಗಜರ ಟೀಮ್ ನಡುವೆ ನಮ್ಗೊಂದು ಡೆಮೋದು ಪರಿಚಯ ಆಯ್ತು. ಸೊ ಹೀಲಿ ಡೆಮೋ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಅವತ್ತೇ ನಾನು ಎಕ್ಸೈಟ್ ಆಗಿದ್ದೆ. ಇನ್ಫ್ಯಾಕ್ಟ್
ಬಟ್ ನಾನು ಒಬ್ಬ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರುವಂತ MSc ಅಗ್ರಿ ಗ್ರಾಜುಯೇಟ್ ಇರೋದ್ರಿಂದ ನನಗೆ ಎರಡು ಇದನ್ನ ಯಾವ ರೀತಿಯಲ್ಲಿ ಪರ್ಚೇಸ್ ಮಾಡ್ಬೋದು, ಇದೆರಡು ಕ್ವಶನ್ಸ್ ಆಗಿ ನಾನು ನಮ್ಮ ಏನು ಅಪ್ಲೈನ್ಸ್ಗೆ ನನಗೆ ಇದ್ರ ಬಗ್ಗೆ ವಿಡಿಯೋಸ್ ಇನ್ಫಾರ್ಮೇಶನ್ಸ್ ಕೊಡ್ಲಿಕ್ಕೆ ಹೇಳಿದೆ. ಅವರು ಎಲ್ಲ ವಿಡಿಯೋಸ್ ಕಳಿಸಿದ್ರು. ನಾನು ಸುಮಾರು ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದಾಗ ನನಗೆ ಆಸ್ ಎ ಸೈನ್ಸ್ ಗ್ರಾಜುಯೇಟ್ ಆಗಿ ಅರ್ಥ ಆಗಿದ್ದು ಏನು ಅಂದ್ರೆ, ನಿಕೋಲಸ್ ಟೆಸ್ಲಾ ಹೇಳ್ತಿದ್ರು, ನಾನು ಸುಮಾರು 36 ವರ್ಷ ನಿಸರ್ಗ ಜೊತೆಗೆ ನೇಚರ್ ಜೊತೆ ಕೆಲಸ ಮಾಡಿದ್ರು ಕೂಡ ನಿಸರ್ಗನ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಕೆಲಸ ಹೇಳ್ತಿದ್ದಾರೆ, ಟು ಅಂಡರ್ಸ್ಟ್ಯಾಂಡ್ ದಿ ಸೀಕ್ರೆಟ್ಸ್ ಆಫ್ ಯೂನಿವರ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ಸ್. ಸೊ ಹಾಗೆ ನಮ್ಮ ಐನ್ಸ್ಟೀನ್ ಕೂಡ ಹೇಳಿದ್ದಾರೆ 100 years ಬ್ಯಾಕ್ ದಟ್ ಮುಂದಿನ ಮೆಡಿಸಿನ್ಸ್, ದ ಫ್ಯೂಚರಿಸ್ಟಿಕ್ ಮೆಡಿಸಿನ್ಸ್ ವಿಲ್ ಬಿ ದಿ ಫ್ರೀಕ್ವೆನ್ಸಿ ಮೆಡಿಸಿನ್ಸ್. ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ನಾನು ಸ್ಟಡಿ ಮಾಡಿದಾಗ ನಮ್ಮ ಎವ್ರಿ ಲಿವಿಂಗ್ ಅಂಡ್ ಲಿವಿಂಗ್ ಬೋತ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. ಸೊ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಸುಮಾರು 70 trillion cells ಇದೆ. Cells are made up of atoms and atoms are made up of subatomic particles ಅಂತ ಹೇಳಿ ಇರೋದ್ರಿಂದ, ಸೊ ಈ ಸಬ್ಅಟಾಮಿಕ್ ಪಾರ್ಟಿಕಲ್ ಸ್ಟಡಿನೇ ದಿಸ್ ಕ್ವಾಂಟಮ್ ಸೈನ್ಸ್. ಸೊ ಈ ಕ್ವಾಂಟಮ್ ಸೈಂಟಿಸ್ಟ್ ಮಾರ್ಕಸ್ ಕೀಮಿ ಅವರು ಅದ್ರ ಬಗ್ಗೆ ಹಾಗೂ ಸ್ಪಿರಿಚುಯಾಲಿಟಿಯಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮ್ ಪ್ರಾಕ್ಟೀಸ್ ಅಂತ ಸೋ ಮೆನಿ ಆಯುರ್ವೇದ ಇರ್ಬೋದು, ದಟ್ ಪ್ರಾಣಿಕ್ ಹೀಲಿಂಗ್ ಅಂಡ್ ಸೋ ಮೆನಿ ಹೀಲಿಂಗ್ ಮೆಥಡ್ಸ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಇದೆಲ್ಲ ಮೆಥಡ್ಸ್ ಇದನ್ನ ಎಲ್ಲದನ್ನು ಒಗ್ಗೂಡಿಸಿ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅಂಡ್ ಕ್ಲೌಡ್ ಕಂಪ್ಯೂಟರ್ ಅಲ್ಲಿ ಇದನ್ನ ಇವತ್ತಿನ ವರ್ಲ್ಡ್ ಗೆ ಪರಿಚಯ ಆಗಿದೆ. ಇದ್ರ ಬಗ್ಗೆ ನನಗೆ ಬಹಳ ಆಸಕ್ತಿ ಹುಟ್ಟಿತು. ಸೊ ನಾನು ಐ ಡಿಸೈಡೆಡ್. ಸೊ ಇದರಿಂದ ನನಗೆ ಎಮೋಷನಲ್ ಪ್ರಾಬ್ಲಮ್ಸ್ ನನಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಇರುವಂತದ್ದು, ಆಮೇಲೆ ಫಿಸಿಕಲ್ ಅಂಡ್ ಮೆಂಟಲ್ ಪ್ರಾಬ್ಲಮ್ಸ್. ನಾರ್ಮಲಿ ಫಿಸಿಕಲ್ ಅಂಡ್ ಮೆಂಟಲ್ ಪ್ರಾಬ್ಲಮ್ಸ್ಗೆ ನಾವು ಡಿಪೆಂಡ್ ಆನ್ ದಿ ಅಲೋಪತಿ ಆರ್ ಹೋಮಿಯೋಪತಿ ಆರ್ ದಿಸ್ ಥಿಂಗ್ ಆಯುರ್ವೇದ. ಸೊ ಇದು ಎಲ್ಲದನ್ನು ಇದರಲ್ಲಿ ಪ್ರೋಗ್ರಾಮ್ಸ್ ಅಲ್ಲಿ ಇದೆ. ಸೊ ಅವನು ಕೂಡ ಇದರಲ್ಲಿ ಅಳವಡಿಸಿಕೊಳ್ತಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಸಬ್ಟೈಲ್ ಪ್ರಾಬ್ಲಮ್ಸ್ ಅಂದ್ರೆ ನಮ್ಮ 72,000 ನಾಡಿಯೊಳಗಿರುವಂತ ಎನರ್ಜಿ ಬ್ಲಾಕೇಜಸ್. ಆ ಎನರ್ಜಿ ಬ್ಲಾಕೇಜಸ್ ಇಂದ ನಮಗೆ ಸಿಗಬೇಕಾದಂತ ಎಷ್ಟೋ ಥಿಂಗ್ಸ್ ನಮ್ಗೆ ಸಿಗ್ಲಾರ್ದಂಗೆ ಆಗಿರುತ್ತೆ. ಅದನ್ನ ಡಾಕ್ಟರ್ಸ್ ಮೇ ನಾಟ್ ಅಡ್ರೆಸ್ ಇಟ್. ನಾವು ಮತ್ತೆ ಸ್ಪಿರಿಚುವಲ್ ಪೀಪಲ್ ಹತ್ರ ಹೋಗ್ತೀವಿ, ಋಷಿಮುನಿಗಳ ಹತ್ರ ಹೋಗ್ತೀವಿ, ಅಥವಾ ಆಸ್ಟ್ರಾಲಜಿಸ್ಟ್ ಹತ್ರ ಹೋಗ್ತೀವಿ, ಇದೆಲ್ಲ. ಸೊ ಇದೆಲ್ಲದನ್ನೂ ಇದೆ ಇದರಲ್ಲಿ. ಸೊ ದಿಸ್ ಇಸ್ ಎ ಹೋಲಿಸ್ಟಿಕ್ ಡಿವೈಸ್, ಹೋಲಿಸ್ಟಿಕ್ ಸೊಲ್ಯೂಷನ್ಸ್ ಫಾರ್ ಅವರ್ ಫ್ಯಾಮಿಲಿ ಅಂತಂದೇಳಿ ಡಿಸೈಡ್ ಮಾಡಿ, ಸೊ ನಾವು ಜುಲೈದಲ್ಲಿ ವಿ ಡಿಸೈಡೆಡ್ ಟು ಬೈ ಇಟ್. ಸೊ ಬೈ ಮಾಡ್ಬೇಕಾದ್ರೆ ಕೂಡ ಬಹಳ ಜನಕ್ಕೆ ಚಾಲೆಂಜ್ ಆಗ್ತತಿ. ಏನಪ್ಪಾ ಇದೆಲ್ಲ, ನಮ್ಮ ನಾರ್ಮಲ್ ರೊಟೀನ್ ಪ್ಲಾನ್ಸ್ಗೆ ಇದನ್ನ ಹೊಸದಾಗಿ ಇನ್ನೊಂದನ್ನ ನಾವು ಸ್ಪೆಂಡ್ ಮಾಡ್ಬೇಕು ಅಥವಾ ಒಂದು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ನಾರ್ಮಲಿ ಎಲ್ಲರಿಗೂ ಚಾಲೆಂಜ್ ಆಗುತ್ತೆ. ಆದ್ರೆ ಮಾರ್ಕಸ್ ಕೀಮಿ ಅವರು ಇನ್ವೆಂಟ್ ಮಾಡಿದಂತ ಫಸ್ಟ್ 2006 ಅಲ್ಲಿ ಫ್ರೀಕ್ವೆನ್ಸಿ ಡಿವೈಸ್ ಕಾಸ್ಟ್ ವಾಸ್ 1 crore. ಸೊ ಅದರದ್ದು 70% ಆಫ್ ದಿ ಫ್ರೀಕ್ವೆನ್ಸೀಸ್ ಅಂದ್ರೆ 90 lakh ಫ್ರೀಕ್ವೆನ್ಸೀಸ್ ಈ ಡಿವೈಸ್ ಅಲ್ಲಿ ಹಾಕಿದಾರೆ. ಅಂದ್ರೆ ದಿಸ್ ಶುಡ್ ಹ್ಯಾವ್ ಬೀನ್ 70 lakhs, ಬಟ್ ಇಟ್ ಈಸ್ ಅವೈಲಬಲ್ ಇನ್ ಅವರ್ ಪೀನಟ್ ಪ್ರೈಸಸ್. ಅದ್ರಲ್ಲಿ ಸಿಗುವಂತ ಒಂದೊಂದು ಪ್ರೋಗ್ರಾಮ್ಗೆ 15,000 20,000 ಅಂದ್ರೆ ನಾ ತಗೊಂಡಿರೋಂತ 2.42 ಪ್ರೊಫೆಷನಲ್ ಡಿವೈಸ್ ಅಲ್ಲಿ ನಿಯರ್ಲಿ ಅಬೌಟ್ 230 ಪ್ರೋಗ್ರಾಮ್ಸ್ ಇದೆ. ದಟ್ ಶುಡ್ ಹ್ಯಾವ್ ಕಾಸ್ಟೆಡ್ ಹೌ ಮಚ್? ಸೊ ಅದಕ್ಕೆ ಐ ಗಾಟ್ ಇಟ್ ವೆರಿ ಚೀಪ್. ದಿಸ್ ಇಸ್ ಎ ವೆರಿ ಪೀನಟ್ ಥಿಂಗ್. ಅದೇ ನಮ್ಗೆ ಇದು ಕ್ವಶನ್ ಆಫ್ ಪ್ರೈಸಿಂಗ್ ಬಂದಾಗ ಆಕ್ಚುಲಿ ಒಬ್ಬ ಮನುಷ್ಯನಿಗೆ ಅರ್ಥ ಆಗೋದು ಯಾವಾಗ ಅಂದ್ರೆ ICUದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನೀನು 3 ಲಕ್ಷ ಕಟ್ಟು, 5 lakhs ಕಟ್ಟು, 10 lakhs ಕಟ್ಟು ಅಂತ. ಅವಾಗ ನಾವು ಏನ್ ಮಾಡಿ ಆದ್ರೂ ಅದನ್ನ ನಾವು ಅರೇಂಜ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ICU ಹೋಗ್ಲಾರ್ದಂಗೆ ತಡೆಯಲಿರಬಹುದಾದ ಒಂದು ಡಿವೈಸ್ ನ ನಿಮ್ ಕೈಯಾಗ ಕೊಟ್ಟಿದ್ದಾರೆ ಮಾರ್ಕಸ್ ಕೀಮಿ ಅವರು. ಸೊ ಅದರಿಂದ ನಮಗೆ ಯು ಕ್ಯಾನ್ ಬಿ ಎ ಡಾಕ್ಟರ್ ಫಾರ್ ಯುವರ್ ಫ್ಯಾಮಿಲಿ ಅಂಡ್ ಯು ಕ್ಯಾನ್ ಹ್ಯಾವ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ಯುವರ್ ಹೋಮ್. ಸೊ ಇದನ್ನ ಎಲ್ಲಾ ರೀತಿಯಾದ ಸೊಲ್ಯೂಷನ್ಸ್ಗೆ ಇದು ಒಂದು ದಾರಿ ಇದೆ ಇದು ಅಂತಂದ ಹೇಳಿ ಗೊತ್ತಾಗಿ ನನಗೆ ಐ ಬಾಟ್ ಇಟ್ ಇನ್ ಜುಲೈ. ಸೊ ಜುಲೈನಲ್ಲಿ ನಾನು ಆರ್ಡರ್ ಮಾಡಿ ತಗೊಂಡ್ಮೇಲೆ ಅವಾಗ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನನ್ನ ಫ್ಯಾಮಿಲಿ, ನನ್ನ ವೈಫ್ ಇಸ್ ಆಲ್ಸೋ ದಿಸ್ ಥಿಂಗ್ ರೇಕಿ ಹೀಲರ್
ನನ್ನ ಮಗ ಅವನು ಇಟ್ಸ್ ಆಲ್ರೆಡಿ 5 to 8 hertz NIT ಕ್ಲಿನಿಕ್ ಅಂತ ಹೇಳಿ ಅವನು ಸಮ್ವೇರ್ ಅಬೌಟ್ 8 years ಬ್ಯಾಕ್ ಅವನು ಫ್ರೀಕ್ವೆನ್ಸಿಯಲ್ಲಿ ಅಂಡ್ ಅಲರ್ಜಿ ಬೇಸ್ಡ್ ಅಲ್ಲಿ ಕ್ಲಿನಿಕ್ ತೆಗೆದಿದ್ದ ಅವನು. ಸೊ ಇದು ಎಲ್ಲರಿಗೂ ಆ ರೀತಿಯಲ್ಲಿ ಒಂದು ಇದಿರೋದ್ರಿಂದ ಇದು ನಮ್ಗೆ ಫ್ಯಾಮಿಲಿಗೆ ಇದು ಮೋಸ್ಟ್ ರಿಕ್ವೈರ್ಡ್ ಅಂತ ಅನ್ಸಿದ್ಬಿಟ್ಟು ನಾವು ಅದನ್ನ ಡಿಸೈಡ್ ಮಾಡಿ ಬೈ ಮಾಡಿದ್ವಿ. ತಗೊಂಡ್ಮೇಲೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಆಗಿನ ಸಿಚುವೇಶನ್ ಏನಿತ್ತು ನಮ್ಮ ಮನೇಲಿ ಅಂತಂದ್ರೆ, ನಂದು ಆಲ್ಮೋಸ್ಟ್ ಟ್ರಾವೆಲಿಂಗ್ ಜಾಬ್. ನಾನು 13 ಜಿಲ್ಲೆ ಇನ್ಚಾರ್ಜ್ ನೋಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಫೀಲ್ಡ್ ವರ್ಕರ್, ಫೀಲ್ಡ್ ಓರಿಯೆಂಟೆಡ್ ಇರೋದ್ರಿಂದ ನನಗೆ ನನ್ನ ಹೆಲ್ತ್ ನಾನು ಹ್ಯಾಡ್ ಟು ಕೀಪ್ ದ ಫಿಟ್ನೆಸ್ ಅಂತ ಹೇಳಿ ನಾನು ಆಮ್ವೆ ನ್ಯೂಟ್ರಿಷನ್ಸ್ ನ 24 ವರ್ಷದಿಂದ ನಾನು ಬಳಸ್ತಾ ಬಂದೆ. ಆಮ್ವೆ ನ್ಯೂಟ್ರಲೈಟ್ಸ್ ಅಂತ. ಸೊ ಆಲ್ಮೋಸ್ಟ್ ಎವ್ರಿ ಮಂತ್ ಐ ಯೂಸ್ ಟು ಸ್ಪೆಂಡ್ ಅಬೌಟ್ 10,000 rupees. ಸೊ ಆಲ್ಮೋಸ್ಟ್ 24 years ಅಂದ್ರೆ ನಿಯರ್ಲಿ 30 lakhs ಐ ಸ್ಪೆಂಟ್ ಆನ್ ಮೈ ನ್ಯೂಟ್ರಿಷನ್ಸ್. ಬಟ್ ಒನ್ ಫೈನ್ ಡೇ ನನ್ನ ಮಗನ ಕ್ಲಿನಿಕ್ ಅಲ್ಲಿ ಅವನು ಟೆಸ್ಟ್ ಮಾಡಿದಾಗ ಹೇಳ್ದ, ನಿಮಗೆ D12 ಡಿಫಿಷಿಯನ್ಸಿ ಇದೆ. ಅದೇ ನಾನು ಐ ಆಮ್ ಟೇಕಿಂಗ್ ರೆಗ್ಯುಲರ್ಲಿ ಕ್ಯಾಲ್ಮ್ಯಾಟ್ ಡಿ, ಇಷ್ಟು ವರ್ಷದಿಂದ ತಗೋತಾ ಇದ್ದೀನಿ, ಯಾಕೆ? ಅವನು ಹೇಳ್ದ, ನೀವು ತಗೊಳೋದೆಲ್ಲ ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಿಕಾಸ್ ಅದರಲ್ಲಿ ಸರ್ಟನ್ ಪ್ರೋಸೆಸ್ ಅಲ್ಲಿ ಅದನ್ನ ನಿಮಗೆ ಇಂಟೇಕ್ ಮಾಡ್ಲಿಕ್ಕೆ ತೊಂದರೆಗಳು ಇರ್ತವೆ. ಸೊ ಆ ಟೈಮಲ್ಲಿ ಈ ಡಿವೈಸಸ್ ಅಲ್ಲಿ ನನಗೆ ಕಂಡಂತ ಟೆಕ್ನಾಲಜಿ ಒಳಗೆ ಸೊ ಇದು ಕೂಡ ನನ್ನ ನ್ಯೂಟ್ರಿಷನ್ಸ್ ನ ನನ್ನ ಬಾಡಿಗೆ ಸಿಗೋ ರೀತಿಯಲ್ಲಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಗೊತ್ತಾಯ್ತು. ಯಾಕಂದ್ರೆ ಇದರಲ್ಲಿ 72 ಡಿಜಿಟಲ್ ನ್ಯೂಟ್ರಿಷನ್ಸ್ ಇದೆ, ಇದರೊಳಗೆ ಪ್ರೋಗ್ರಾಮ್ಸ್ ಇದೆ. ಸೊ ಅದು ಅಪ್ಟೇಕ್ಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಇದು ಕೂಡ ಒನ್ ಆಫ್ ದಿ ಪರ್ಪಸ್ ಆಗಿ, ಸೊ 24 years ತನಕನು ಐ ವಾಸ್ ಕ್ವೈಟ್ ಫಿಟ್. ಐ ಮೀನ್ 64 years ತನಕ ಅಂದ್ರೆ 24th year ಆಫ್ ಮೈ ನ್ಯೂಟ್ರಿಷನ್ ಜರ್ನಿ ಒಳಗೆ ಫಿಟ್ ಇದೆ. ಬಟ್ ಥಿಂಗ್ ಇಸ್, ಬಿಕಾಸ್ ಆಫ್ ಸರ್ಟನ್ ಥಿಂಗ್ಸ್ ನನ್ನ ಕೆಲವು 2 ಪ್ರಾಬ್ಲಮ್ಸ್ ನ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಒಂದು ಶುಗರ್, ಐ ವಾಸ್ ಅ ಡಯಾಬಿಟಿಕ್, ಬಾರ್ಡರ್ ಡಯಾಬಿಟಿಕ್ ಪೇಷಂಟ್ ಅನ್ನೋದಲ್ಲ, ಬಾರ್ಡರ್ ಡಯಾಬಿಟಿಕ್. ಅಂಡ್ ಸೆಕೆಂಡ್ ವಾಸ್ ಏನಂದ್ರೆ ನನಗೆ ಒಂದ್ ಸ್ವಲ್ಪ ಫ್ಯಾಟಿ ಲಿವರ್ ಒಂದು ಕೆಲವು ಪ್ರಾಬ್ಲಮ್ಸ್ ಇತ್ತು. ಇದೆರಡದು ಮೇನ್ ಇಂಟೆನ್ಷನ್ ನಾನು ಅದನ್ನ ತಗೊಂಡಿದ್ದು ಡಿವೈಸ್ ಯೂಸ್ ಮಾಡ್ಬೇಕಂತ. ಬಟ್ ಆದ್ರೆ ಅದರ ಸಿಂಪ್ಟಮ್ಸ್ ನನಗೆ ಆ ಏಜ್ ಅಲ್ಲಿ 64 ಏಜ್ ಅಲ್ಲಿ ನನಗೆ ಸಿನ್ಸ್ ಆಲ್ಮೋಸ್ಟ್ ಒಂದು 4 years ನಾನು ಸಫರ್ ಮಾಡಿದ್ದೀನಿ. ನಾನು ಆಫೀಸಿಂದ ನನ್ನ ಇದೆಲ್ಲ ಇನ್ಸ್ಪೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬರೋದಂದ್ರೆ ರಾತ್ರಿ ಹೋಲ್ ಬಾಡಿ ಏಕಿರ್ತಿತ್ತು. ನನ್ನ ಹೆಂಡತಿಗೆ ಒತ್ತಬೇಡ ತುಳಿ ಅಂತ ಹೇಳ್ತಿದ್ದೆ. ಸೊ ಆ ರೀತಿಯಲ್ಲಿ ಬಾಡಿ ಏಕ್ಸ್. ಆಮೇಲೆ ನೈಟ್ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಲ್ಮೋಸ್ಟ್ 5 times ಐ ಯೂಸ್ ಟು ಗೆಟ್ ಅಪ್ ಇನ್ ಬಿಟ್ವೀನ್. ಸೊ ನಂಗೆ ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಂಗೆ ಎಮೋಷನಲ್ ಪ್ರಾಬ್ಲಮ್ಸ್ ಇತ್ತು. ಏನಪ್ಪಾ ಅಂದ್ರೆ ಬೇಗ ಸಿಟ್ಟು ಬರ್ತಿತ್ತು, ಬೇಗ ನಾನು ಇದಾಗ್ಬಿಡ್ತಿದ್ದೆ. ಎಮೋಷನಲಿ ಯಾವ್ದು ದುಃಖ ಬರ್ಲಿ ಇದು ಬರ್ಲಿ ಬೇಗ ನಾನು ಅದಕ್ಕೆ ಈಲ್ಡಾಗ್ಬಿಡ್ತಿದ್ದೆ. ಸೊ ಎಮೋಷನಲ್ ಪ್ರಾಬ್ಲಮ್ಸ್. ಆಮೇಲೆ ಸಬ್ಟೈಲ್ ಪ್ರಾಬ್ಲಮ್ಸ್. ನಾನಂತೂ ಏನು ಆ ರೀತಿಯಲ್ಲಿ ಮೆಡಿಟೇಷನ್ಸ್ ಇಂಥವೆಲ್ಲ ಮಾಡೋನಲ್ಲ. ಕಾಲೇಜ್ ಟೈಮಲ್ಲಿ ಯೋಗ ಎಲ್ಲ ಮಾಡಿದ್ದೆ. ಬಟ್ ಆ ಸಬ್ಟೈಲ್ ಪ್ರಾಬ್ಲಮ್ಸ್ ಬಿಕಾಸ್ ನನಗೆ ನನ್ನ ಲೈಫ್ ಜರ್ನಿ ಒಳಗೆ ಕೆಲವು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಟ್ರೈ ಮಾಡಿದೆ, ಅಥವಾ ಕೆಲವು ಇಂಥವೆಲ್ಲ ಟ್ರೈ ಮಾಡಿದಾಗ ನನಗೆ ಸಿಕ್ತು ಅನ್ನೋದ್ರೊಳಗೆ 1% ಅಲ್ಲಿ ಮಿಸ್ ಆಗ್ತಿತ್ತು. ಸೊ ಇದು ಇವಾಗ ಅರ್ಥ ಆಯ್ತು ನನಗೆ ಆ ಸಬ್ಟೈಲ್ ಪ್ರಾಬ್ಲಮ್ಸ್, ದಟ್ ಮೆರಿಡಿಯನ್ಸ್ ಅಲ್ಲಿ ಇರುವಂತ ಎನರ್ಜಿ ಬ್ಲಾಕೇಜ್ ಪ್ರಾಬ್ಲಮ್ಸ್ ಅಂತ. ಸೊ ಈ ರೀತಿಯಲ್ಲಿ ಕೆಲವು ಆಮೇಲೆ ಲೋ ಎನರ್ಜಿ. ನಾನು ವಾಕಿಂಗ್ ಹೋದ್ರೆ 3 times ಎಲ್ಲಾದ್ರೂ ಕುತ್ಕೋಬೇಕಾಗಿತ್ತು. ಸೊ ಎನರ್ಜಿ ಲೆವೆಲ್ ನನಗೆ ಒಂದು ಸ್ವಲ್ಪ ಇದಾಗ್ತಿತ್ತು. ಆ ರೀತಿಯಲ್ಲಿ ಸೋ ಮೆನಿ ಇವಿದ್ವು. ಬಟ್ ಇದು ತಗೊಂಡು ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಂದು ಇವತ್ತು 8 months ಕಳೆದಿದೆ. ನನಗೆ ಇವಾಗ ಯಾವ ಸಿಂಪ್ಟಮ್ಸ್ ಆಲ್ಮೋಸ್ಟ್ 75% ಸಿಂಪ್ಟಮ್ಸ್ ಏನಿತ್ತು ಅದು ಎಲ್ಲದನ್ನು ಹೋಗಿದೆ. ನನಗೆ ಆ ರೀತಿಯಾದ ಪೇನ್ಸ್, ಹೋಲ್ ಬಾಡಿ ಎಕ್ಸ್ ಇವತ್ತು ಬರ್ತಾ ಇಲ್ಲ. ರಾತ್ರಿ ನನಗೆ 5 times ನಾನೇನು ಡಿಸ್ಟರ್ಬ್ ಸ್ಲೀಪ್ ಆಗಿ ನಾನು ಯೂರಿನೇಷನ್ಗೆ ಹೋಗ್ಬೇಕಾಗಿತ್ತು, ಆ ಪ್ರಾಬ್ಲಮ್ಸ್ ಇಲ್ಲ. ಹಾರ್ಡ್ಲಿ ಐ ಮೈಟ್ ಗೆಟ್ ಅಪ್ 1 time, ಹಾರ್ಡ್ಲಿ, ದಟ್ ಟು ಆಲ್ಮೋಸ್ಟ್ 5 o'clock ಆದ್ಮೇಲೆ. ದೆನ್ ಎನರ್ಜಿ ಲೆವೆಲ್. ಸೊ ಇದರಲ್ಲಿ ಹೇಳ್ತಿದ್ದಾರೆ ಸೈಂಟಿಫಿಕಲಿ ದಟ್ 500 times ಆಫ್ ATP ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಎನರ್ಜಿ ಪ್ರೊಡಕ್ಷನ್.
ಡೆಫಿನೆಟ್ಲಿ ನನಗೆ ಹೆಂಗಾಗಿದೆ ಅಂದ್ರೆ ನನಗೆ ಇವನ್ ಸ್ವಲ್ಪ L4 L5 ಬ್ಯಾಕ್ ಎಕ್ಸ್ ಬರ್ತಿತ್ತಲ್ಲ, ಅದಕ್ಕೆ 2 ವೀಲರ್ ಡ್ರೈವ್ ಮಾಡಬೇಡಿ ಅಂತ ಹೇಳಿದ್ದು. ಇದು ನನ್ನ ಆಫೀಷಿಯಲ್ ಟೈಮಲ್ಲೇ. ಆದ್ರೆ ಇವತ್ತೇನಾಯ್ತು ಅಂತಂದ್ರೆ ನನಗೆ ನನ್ ಬ್ಯಾಕ್ ಏಕೆ ಇಲ್ಲ. ಐ ಆಮ್ ಟೋಟಲಿ ಅಂದ್ರೆ ನನ್ ಸ್ಟಿಫ್ ಆಗಿ ನಂದು ಪೋಸ್ಟ್ರೇಟ್ ಆಗಿದೆ. ಅಂದ್ರೆ ನಾನು ಕುತ್ಕೊಳೋದಾಗ್ಲಿ ನಿಂತ್ಕೊಳೋದಾಗ್ಲಿ. ಆಮೇಲೆ ನನಗೆ ನಾನು ಡ್ರೈವ್ ಮಾಡ್ಕೊಂಡು ಇಡೀ ದಿವಸ ಹೋಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ರು ನಾನು ಟೈರ್ಡ್ನೆಸ್ ಬರಲ್ಲ. ದಟ್ ಎನರ್ಜಿ ಲೆವೆಲ್ ಇಸ್ ಇನ್ಕ್ರೀಸ್. ಸೊ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಅಡ್ವಾಂಟೇಜಸ್, ಎಮೋಷನಲಿ ಆಗಲಿ ಎಲ್ಲದರಲ್ಲೂ ನಾನು ಇಟ್ ಹಸ್ ಬೆನಿಫಿಟೆಡ್ ಮೀ. ಇದರಲ್ಲಿ ಮೇಜರ್ ಆಗಿ ನನಗೆ ಮ್ಯಾಗಿಲಿನ ನಾನು ನೆನೆಸ್ಕೊಳ್ಳೇಬೇಕು. ಇದರಲ್ಲಿ ಮ್ಯಾಗಿಲಿನ 2 ಪ್ರೋಗ್ರಾಮ್ಸ್ ನಾನು ಹೇಳಲೇಬೇಕಿದ್ದೀನಿ. ಯಾಕಂದ್ರೆ ನನ್ನ ಪರ್ಪಸ್ ಆಫ್ ಯುವರ್ ಟೆಸ್ಟಿಮೋನಿ ಈಸ್ more to all. So everybody should have this Healy and Magili at your home. Whatever, adu ಒಂದು ಇನ್ವೆಸ್ಟ್ಮೆಂಟ್ ಅಂಡ್ ಅಸೆಟ್ ಫಾರ್ ಯು. ಅದು ಸೊ ಅದು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ನನ್ನ 1-2 ಇನ್ಸ್ಟೆಂಟ್ಸ್. ಅದು ನನ್ನ ಸ್ಪೆಷಲಿ ಮೇನ್ ಫೋಕಸ್ ಈಸ್ ಫಾರ್ ದಿ ಸೀನಿಯರ್ ಸಿಟಿಸನ್ಸ್. ಸೀನಿಯರ್ ಸಿಟಿಸನ್ಸ್ಗೆ 60+ ಇರೋರಿಗೆ 2 ಮೇಜರ್ ಆಗಿ ಬೇಕೇ ಬೇಕು. ಒಂದು ಏನು ಹೆಲ್ತ್, ಸೆಕೆಂಡ್ ಏನು ಸ್ವಲ್ಪ ಇನ್ಕಮ್. ಇದೆರಡು ಚೆನ್ನಾಗಿತ್ತಪ್ಪ ಅಂತಂದ್ರೆ ನಿಮ್ ಡಿಪೆಂಡೆನ್ಸಿ ಅಂದ್ರೆ ಮಕ್ಕಳ ಮೇಲಾಗ್ಲಿ ಅಥವಾ ನಿಮ್ಮ ಯಾರಾದ್ರೂ ಥರ್ಡ್ ಪೀಪಲ್ ಮೇಲೆ ಡಿಪೆಂಡೆನ್ಸಿ ಆಗೋ ಪ್ರಸಂಗ ಬರಲ್ಲ. ಸೊ ಇದು ಎರಡು ಕೊಡುತ್ತೆ ನಿಮ್ಗೆ. ಇಟ್ ಗಿವ್ಸ್ ಯು ಗುಡ್ ಹೆಲ್ತ್, ಫಿಟ್ನೆಸ್. ನಾನು ಇವತ್ತು ಹೆಂಗಾಗ್ತಿದ್ದೀನಿ ಡೇ ಬೈ ಡೇ. ಸೊ ಐ ಆಮ್ ರನ್ನಿಂಗ್ 66, ಬಟ್ 66 ಅಂದ್ರೆ ಐ ಆಮ್ ಫೀಲಿಂಗ್ ಲೈಕ್ ಎ 46%. So that energetic nature ಇದು ನನಗೆ ಕೊಟ್ಟಿದೆ. And second is financially it is supporting me, and it is ನನಗೆ ಇನ್ನೊಂದು ಪೈಪ್ಲೈನ್ ಆಫ್ ಪೆನ್ಷನ್. ನನ್ನ ಪೆನ್ಷನ್ ಜೊತೆಗೆ ಈ 1 more pension pipeline ನನಗೆ ಕ್ರಿಯೇಟ್ ಆಗಿರೋದ್ರಿಂದ ಇದು ಎರಡು ನನಗೆ ಸ್ಟ್ರೆಂಥನ್ ಆಗಿರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ ದಿ ಲೈಫ್ ಅಂಡ್ ನಂದು ಐ ಆಮ್ ಲಿವಿಂಗ್ ಲೈಕ್ ಏನಂದ್ರೆ ಯಾವುದೇ ಟೆನ್ಷನ್ ಲೆಸ್ ಆಗಿದ್ದೀನಿ. ನನ್ನ ಇಟ್ ಹಸ್ ಹೆಲ್ಪ್ ಮೀ ವೆರಿ ಮಚ್. ಸೊ ಮೆಗ್ಗಿಲಿ 2 ಪ್ರೋಗ್ರಾಮ್ಸ್ ನಾನು ರೆಕಮೆಂಡ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅಂಡ್ ಎವ್ರಿಬಡಿ. ಒಂದು ಫ್ಯಾಮಿಲಿ ಹಾರ್ಮೋನಿ. ಒಂದು ಇದರಲ್ಲಿ ನನ್ನ ಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ, ನನ್ನ ಮಗ ನನಗೆ ಆಕ್ಚುಲಿ ನನ್ನ ಜೊತೆ ಏನು ಶೇರ್ ಮಾಡ್ತಾ ಇರ್ಲಿಲ್ಲ, ಜಾಸ್ತಿ ಮದರ್ಗೆ ಓರಿಯೆಂಟೆಡ್ ಇದ್ದ. ಇವತ್ತು ಅವನು ನನ್ನ ಜೊತೆಗೆ ಇಷ್ಟು ಅಫೆಕ್ಷನೇಟ್ ಆಗಿದ್ದಾನಂದ್ರೆ, ನಾನು ಅವನು ಕ್ರಿಕೆಟ್ ಆಡ್ತೀವಿ, ಟೇಬಲ್ ಟೆನ್ನಿಸ್ ಆಡ್ತೀವಿ, ವಾಕಿಂಗ್ ಹೋಗ್ತೀವಿ. ಸೊ ಹಿ ಹಸ್ ಸ್ಟಾರ್ಟೆಡ್ ಶೇರಿಂಗ್ ಎವ್ರಿಥಿಂಗ್ ವಿತ್ ಮೀ. ನಾನು ಅವನು ವೆರಿ ಫ್ರೆಂಡ್ಲಿ ಆಗಿದ್ದೀವಿ. ಈಗ ಇಂಟರಪ್ಟ್ ಆಗ್ತಾ ಇರೋದಕ್ಕೆ ಸ್ವಲ್ಪ ಕ್ಷಮೆ ಇರಲಿ. ಸ್ವಲ್ಪ ಜನ ತುಂಬಾ ಇರೋದ್ರಿಂದ ಸ್ವಲ್ಪ ಮಾಡೋಣ. 2 minutes. ಆದಷ್ಟು ಬೇಗನೆ ಮತ್ತೆ ಜನ ಇದ್ದಾರೆ. ಸೆಕೆಂಡ್ ಏನಂದ್ರೆ ಫ್ಯಾಮಿಲಿ ಹಾರ್ಮೋನಿ ವಿತ್ ವೈಫ್ ಆಲ್ಸೋ ಫ್ರೀಕ್ವೆನ್ಸೀಸ್ ನ ಮ್ಯಾಚ್ ಆಗಿ ನಮ್ಗೆ ಜಾಸ್ತಿ ಬಹಳ ವೆರಿ ಇದೀವಿ, ವೆರಿ ಕೋಆಪರೇಟಿವ್ ಆಗಿದೆ. ಸೊ ಫ್ಯಾಮಿಲಿ ಹಾರ್ಮೋನಿ ಹಸ್ ಹೆಲ್ಪ್ ಇಟ್. ದೆನ್ ಪ್ರಾಸ್ಪರಿಟಿ ಹಸ್ ಹೆಲ್ಪ್ ಅಸ್ ಇನ್ ದಿ ಮೆಗಿಲಿ ಅಂಡ್ ಹೀಲಿ ಪ್ರೋಗ್ರಾಮ್ಸ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ನಾವು ರನ್ ಮಾಡ್ತಿದೀವಲ್ಲ, ಅದರಿಂದ ನಮ್ಮ ಸಿಂಪ್ಟಮ್ಸ್, ಎವ್ರಿ ಸಿಂಪ್ಟಮ್ಸ್ ನನಗೆ ಯೂತ್ ನನ್ಗೆ ಇದ್ದಿದ್ದು ಪ್ರಾಬ್ಲಮ್ಸ್ ಎಲ್ಲ, ಸಿಂಪ್ಟಮ್ಸ್ ಎಲ್ಲ ನಂಗೆ ಆಲ್ಮೋಸ್ಟ್ 75% ಹೋಗಿರೋದ್ರಿಂದ ನಾನು ಐ ಥ್ಯಾಂಕ್ ದಿಸ್ once again the Marcus team for giving us this divine devices. And ಇದಕ್ಕೆ ಇಂಟ್ರೊಡ್ಯೂಸ್ ಮಾಡದಿರುವಂತ ನಮ್ಮ ಶಿವಶಂಕರ್ ನೀಲಜ್ಕರ್ ಅವ್ರಿಗೆ, ಹಾಗೂ ನನಗೆ ಹ್ಯಾಂಡ್ ಹೋಲ್ಡಿಂಗ್ ಅಲ್ಲಿ ಟೋಟಲಿ ನನ್ನ ಜೊತೆ ಡೇ 1 ಇಂದ ಇಲ್ಲಿ ತನಕ ಇರುವಂತ ಡಾಕ್ಟರ್ ಮಾದನ್ ಬಾವಿ ಸರ್ ಅಂಡ್ ವಿಕಾಸ್ ಜಿ, ಲೀನಾ ಜಿ ಅಂಡ್ ಅಶ್ಕಾ, ಡಾಕ್ಟರ್ ಅಶ್ಕಾ ಅಂಡ್ ಅಶ್ವಿನಿ ಅಂಡ್ ಮೈ ವೈಫ್ ಅಂಡ್ ಸನ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಇದನ್ನ ಎಸ್ಪೆಷಲಿ ಇದು ಸೀನಿಯರ್ ಸಿಟಿಸನ್ಸ್ ಶುಡ್ ಹ್ಯಾವ್ ಇಟ್ ಅಂಡ್ ಯೂಸ್ ಇಟ್ ಅಂಡ್ ಎಂಜಾಯ್ ಯುವರ್ ಫ್ಯೂಚರ್ ಲೈಫ್ ವಿತ್ ಗುಡ್ ಮನಿ ಅಂಡ್ ಗುಡ್ ಹೆಲ್ತ್. ಸೊ ಆಲ್ ದಿ ಬೆಸ್ಟ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ತಮಗೆ ನಮ್ಮ ಅನುಭವವನ್ನು ವಿಸ್ತಾರವಾಗಿ ಹೇಳಿದ್ದಕ್ಕೆ. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಏನಿದ್ದೀರಿ, ಸ್ವಲ್ಪ ಇನ್ನೂ ಜನ ಇರೋದ್ರಿಂದ ಒಂದು 3 ನಿಮಿಷದಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಟು ದ ಪಾಯಿಂಟ್ ಮಾತಾಡಿದಷ್ಟು ಒಳ್ಳೆಯದು. ಈಗ ಮುಂದಿನ ಪಾರ್ಟಿಸಿಪೆಂಟ್ ನಾನು ಇನ್ವೈಟ್ ಮಾಡ್ತಾ ಇರೋದು ಡಾಕ್ಟರ್ ಅರವಿಂದ್ ಅವ್ರನ್ನ. ಅರವಿಂದ್ ಅವರೇ, ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳ್ತಾ ಇದೆ ಚೆನ್ನಾಗಿ.
ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ನಾನು ಜಾಸ್ತಿ ಸಾರ್ ಹೇಳ್ದಂಗೆ 3 ನಿಮಿಷ ನಾನು ಕ್ಲಾಕ್ ಆನ್ ಮಾಡ್ಕೊತೀನಿ, ಸೊ ದಟ್ ಐ ಡೋಂಟ್ ಎಕ್ಸೀಡ್. ಓಕೆ, ನಾನು ಒಂದು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಅರವಿಂದೋ ಅಂತ. ನಾನು MBBS ಡಾಕ್ಟರ್ ಅಲ್ಲ, ಪುಸ್ತಕದ ಡಾಕ್ಟ್ರು. ಟೀಚ್ ಮಾಡ್ತೇನೆ ಯೂನಿವರ್ಸಿಟಿನಲ್ಲಿ. ನಾನು ಬೆಂಗಳೂರಲ್ಲಿ ಇರ್ತೇನೆ. ನಾನು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಪ್ರಾಸ್ಟೇಟ್ದು ಪ್ರಾಬ್ಲಮ್ ಇತ್ತು ಲಾಸ್ಟ್ ಇಯರ್ ಜನವರಿಯಿಂದ. ಅದು ಏನಪ್ಪಾ ಅಂತಂದ್ರೆ, ನನಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ನನ್ನ ಯೂರಿನೇಷನ್ ಪೂರ್ತಿ ಪಾಸ್ ಆಗ್ತಿರ್ಲಿಲ್ಲ. ಇದರಿಂದ ನನಗೆ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಬರ್ತಕ್ಕಂಥ ಸೆನ್ಸೇಷನ್, ಆಮೇಲೆ ಪ್ರತಿ ಸಲ ನಾನು ಯೂರಿನ್ ಪಾಸ್ ಮಾಡಿದಾಗ ಆ ಯೂರಿನ್ ಪೂರ್ತಿ ಫ್ಲಶ್ ಔಟ್ ಆಗದೆ ಸ್ವಲ್ಪ ಯೂರಿನ್ ಉಳ್ಕೊಂಡ್ಬಿಟ್ಟು ನಾನು ಫ್ರೀಕ್ವೆಂಟ್ ಆಗಿ ಬಾತ್ರೂಮ್ ಬ್ರೇಕ್ಸ್ ಅಂತ ಹೇಳಿ ನಾನು ಒಂದು 6 ತಿಂಗಳು ಒಂದು ಲಾಸ್ಟ್ ಇಯರ್ ಜನವರಿ ಫೆಬ್ರವರಿಯಿಂದ ಗಮನಿಸ್ಕೊಂಡೆ. ಡಾಕ್ಟರ್ ಹತ್ರ ಹೋದಾಗ ಸ್ವಲ್ಪ ಒಂದು ಅಷ್ಟು ಮಿಲಿಮೀಟರ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತೇಳಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು. ಇದ್ರದ್ದು ಅರ್ಥ ಏನಪ್ಪಾ ಅಂತಂದ್ರೆ, ನಾನು ರಾತ್ರಿ ಗಂಟೆಗೆ ಎದ್ದೇಳಬೇಕಾಗುತ್ತೆ, ಬಾತ್ರೂಮ್ ಹೋಗ್ಬೇಕಾಗುತ್ತೆ. ಒಂದು 4 ಹನಿ ಯೂರಿನ್ ಮಾತ್ರ, ಮತ್ತೆ ಒಂದು ಗಂಟೆ ಬಿಟ್ಟು ನಿದ್ದೆ ಅನ್ನೋದು ಪೂರ್ತಿ ಹೋಗ್ಬಿಟ್ಟಿತ್ತು. ನಂಬರ್ 1. ನಂಬರ್ 2, ನಮ್ಮ ಮಾವನವರು, ನನ್ನ ಧರ್ಮಪತ್ನಿ ಅವರ ತಂದೆ, ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ತೀರ್ಕೊಂಡು ಹೋದ್ರು 20 ವರ್ಷ ಕೆಳಗೆ. ಹಾಗಾಗಿ ನನಗೆ ಪ್ರಾಸ್ಟೇಟ್ ಅಂದ ತಕ್ಷಣ, ಈ ಯೂರಿನ್ ಪ್ರಾಬ್ಲಮ್ ಅಂದ ತಕ್ಷಣ ನನಗೆ ಸ್ವಲ್ಪ ಭಯ ಉಟ್ಕೊಂತು, ಏನಪ್ಪಾ ಇದು ಅಂತೇಳಿ ಅಂತ. ಐ ಆಮ್ 52 ಇಯರ್ಸ್ ಆಫ್ ಏಜ್ ಬೈ ದ ವೇ. ಇದು ಸೆಪ್ಟೆಂಬರ್ ಅಲ್ಲಿ ನಾನು ತಗೊಂಡು ಮ್ಯಾಗ್ ಹೀಲಿನಲ್ಲಿ ಪ್ರಾಸ್ಟೇಟ್ ಹಾರ್ಮೋನಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದು ರನ್ ಮಾಡಿದ ತಕ್ಷಣ ವಿತಿನ್ 2-3 ರನ್ಸ್ ಒಂದು ವಾರದಲ್ಲಿ ನನಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಮತ್ತೊಮ್ಮೆ ನಾನು ಡಾಕ್ಟರ್ ಹತ್ರ ಹೋಗಿ ಅಲ್ಟ್ರಾಸೌಂಡ್ ಚೆಕಪ್ ಏನು ಮಾಡಿಸ್ಕೊಂಡಿಲ್ಲ. ನಾನು ರಾತ್ರಿ ಎದ್ದೇಳೋದೆಲ್ಲ ನಿಂತೋಯ್ತು. ಕಂಟಿನ್ಯೂಸ್ ಆಗಿ 6-7 ಅವರ್ಸ್ ಮಲಗ್ತಾ ಇದ್ದೇನೆ. ನಾನು ಯೂರಿನೇಷನ್ ಪ್ರಾಬ್ಲಮ್, ಯೂರಿನ್ ತಡೆಯಕ್ಕೆ ಆಗ್ತಿರ್ಲಿಲ್ಲ, ಫ್ರೀಕ್ವೆನ್ಸಿ ಬಹಳ ಜಾಸ್ತಿ ಆಗ್ತಾ ಇತ್ತು, ಅದೆಲ್ಲ ನಿಂತು ಹೋಗಿದೆ ಲಾಸ್ಟ್ 6 ತಿಂಗಳಲ್ಲಿ. ಆವಾಗೊಂದ್ಸಲ ಇವಾಗೊಂದ್ಸಲ ವಾರಕ್ಕೆ 10 ದಿವಸಕ್ಕೊಂದ್ಸಲ ಪ್ರಾಸ್ಟೇಟ್ ಹಾರ್ಮೋನಿ ಪ್ರೋಗ್ರಾಮ್ ರನ್ ಮಾಡ್ತೇನೆ. ಅದರಿಂದ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ನಂಬರ್ 1. ನಂಬರ್ 2, ನಾನು ಟೀಚಿಂಗ್ ಮಾಡ್ತಾ 6 ವರ್ಷ ಆಗಿದೆ. ಹಾಗಾಗಿ ಯಾವಾಗಲೂ ನಾನು ಓಡಾಡ್ತಿರ್ಬೇಕು, ಮೆಟ್ಲಿಳಿದು ಈ ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟು, ಈ ಬ್ಲಾಕು ಆ ಬ್ಲಾಕು ಅಂದ್ಕೊಂಡು 1 ತಾಸು 2 ತಾಸು 3 ತಾಸು ಟೀಚ್ ಮಾಡ್ತಾ ಇರಬೇಕು. ಹಾಗಾಗಿ ಏನಾಗಿದೆ, ನನಗೆ ನನ್ನ ಬಲಗಾಲು ಕೆಳಗಡೆ ಆಂಕಲ್ ಹಿಮ್ಮಡ ಜಾಗದಲ್ಲಿ ಪ್ಲಾಂಟಾರ್ ಫ್ಯಾಸಿಟಿಸ್ ಅಂತ ಒಂದು ಕಂಡೀಷನ್ ಇದೆ. ಅದೇನಪ್ಪಾ ಅಂತಂದ್ರೆ, ಅಲ್ಲಿ ಸ್ವಲ್ಪ ಪ್ರೋಟೀನ್ ಡಿಪಾಸಿಟ್ಸ್ ಏನೋ ಆಗಿ ಒಂದು ಸಿಕ್ಕಾಪಟ್ಟೆ ಹಿಮ್ಮಡ ನೋವಾಗುತ್ತೆ. ನಾನು ಶೂಸ್ ಹಾಕಕ್ ಆಗ್ತಿರ್ಲಿಲ್ಲ, ಚಪ್ಪಲಿ ಹಾಕೊಂಡು ಹೋಗ್ತಿದ್ದೆ. MBA ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ನಮ್ಮ ಪ್ರಿನ್ಸಿಪಾಲ್ HOD ಎಲ್ಲ, ಏನಿದು MBA ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀರಿ, ನೀವು ಚಪ್ಪಲಿ ಹಾಕೊಂಡ್ ಬರ್ತೀರಿ, ಒಳ್ಳೆ ಏನೋ ಹಳ್ಳಿಯವ್ರ ತರ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ನನ್ನ ಈಗೆಲ್ಲ ಮಾಡಿದ್ರು. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರು ಹೇಳ್ತಾ ಇದ್ದಾರೆ, ಆರ್ಥೋಪೆಡಿಷನ್, ಈ ಪ್ರಾಬ್ಲಮ್ ನನಗಿದೆ ಕಣಯ್ಯ, ಏನು ಮಾಡೋಕ್ಕಾಗಲ್ಲ, ಅದ್ ಪಾಟಿಗೆ ಅದು ಬರುತ್ತೆ, ಒಂದು 6 ತಿಂಗಳು 8 ತಿಂಗಳ ಆದ್ಮೇಲೆ ಹೋಗುತ್ತೆ ಅಂತಂದ್ರು. ಅದು 1 ಅಲ್ಲ 2 ಅಲ್ಲ 6 ತಿಂಗಳಲ್ಲ 4 ವರ್ಷ ಆಗೋಯ್ತು, ಹೋಗ್ಲಿಲ್ಲ. ಇದೇನಪ್ಪ ಒಳ್ಳೆ ಕಥೆ ಆಯ್ತಲ್ಲ ಅಂತ ಹೇಳಿ ನೋಡಿದ್ರೆ, ಅದರಲ್ಲಿ ಜಾಯಿಂಟ್ ಹಾರ್ಮೋನಿ, ಸಾಫ್ಟ್ ಟಿಶ್ಯೂ ಹಾರ್ಮೋನಿ ಅಂತ ಹೇಳಿ ನಮ್ಮ ಹೀಲಿನಲ್ಲಿ ಆಮೇಲೆ ಮ್ಯಾಗ್ ಹೀಲಿನಲ್ಲಿ 2ರಲ್ಲೂ ಪ್ರೋಗ್ರಾಮ್ಗಳು ಇರೋದ್ರಿಂದ ಅದು ನಾನು ಆಂಕಲ್ ಮೇಲೆ ಇಟ್ಟು, ಹಿಮ್ಮಡದ ಮೇಲೆ ಇಟ್ಟು ರನ್ ಮಾಡಿದೆ. ಈಗ ಅದರಿಂದ ನಾನು ಮತ್ತೆ ನಾರ್ಮಲ್ ಆಗಿದ್ದೀನಿ. ಆಮೇಲೆ ಶೂಸ್ ಹಾಕೊಂತೀನಿ, ಮಾಮೂಲು ಶೂಸ್ ಹಾಕೊಂತೀನಿ, ಲೆದರ್ ಶೂಸ್ ಹಾಕೊಂಡು ಫಾರ್ಮಲ್ ಶೂಸ್ ಹಾಕೊಂಡು ಫಾರ್ಮಲ್ ಆಗಿ ಕಾಲೇಜ್ಗೆಲ್ಲ ಹೋಗಿ ಟೀಚ್ ಎಲ್ಲ ಮಾಡ್ತೀನಿ. ಸೊ ಇವೆರಡು ಪ್ರೋಗ್ರಾಮ್ಸು. ಇನ್ನೂ ಬಹಳಷ್ಟು ಬೆನಿಫಿಟ್ಸ್ ಆಗಿದೆ. ನನಗೆ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನಗೆ ಡಾಕ್ಟರ್ ಫರ್ಹಾತ್ ಅಂತ ನಮ್ಮ ಕೊಲಿಗ್ ಒಬ್ಬರಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಪರಿಚಯ ಮಾಡಿಸ್ಕೊಟ್ರು. ಅದಾದ್ಮೇಲೆ ನಮ್ಮ ವಿಕಾಸ್ ಸರ್, ಆಮೇಲೆ ಪ್ರಜ್ಞಾಜಿ, ಲೀನಾಜಿ, ಆಮೇಲೆ ರಾಜೇಂದ್ರಜಿ, ಇವರೆಲ್ಲರೂ ಬೆಂಗಳೂರಿನಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಎಲ್ಲ ಮಾಡಿ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಲಾಸ್ಟ್ ಸಂಡೇ ಶಿವಯೋಗಿ ಸರ್ ನಮ್ಮ ಬೆಂಗಳೂರು ಹೋಟೆಲಿಗೆ ಬಂದು ನಾನು ಫಸ್ಟ್ ಟೈಮ್ ಅವ್ರನ್ನ ಕೇಳ್ತಾ ಇರೋದು. ತುಂಬಾ ಖುಷಿ ಆಯ್ತು ಅವ್ರು ಮಾತಾಡಿದ್ದು. ತುಂಬ ಮನಸ್ಫೂರ್ತಿಯಾಗಿ ಮಾತಾಡಿದ್ರು. ಇದರಿಂದ ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ. ನನ್ನ ಹೆಂಡತಿ ಮೈಗ್ರೇನ್ ಎಲ್ಲ ಹೋಗಿದೆ. ಆಮೇಲೆ ನಮ್ಮ ತಾಯಿಗೆ ರನ್ ಮಾಡ್ತೇವೆ. ನನ್ನ ಮಗನಿಗೆ ಓದಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ಸ್ಟಡಿ ಕಾನ್ಸಂಟ್ರೇಷನ್ ಮೆಮೊರಿ ಎಲ್ಲ ಮಾಡಿಬಿಟ್ಟು, ಇವರು ಸತೀಶ್ ಬಾಬು ಅವ್ರು ಮಾತಾಡ್ದಂಗೆ, ಅವ್ನು ನನ್ನ ಮಗ ನನ್ನ ಹತ್ರ ಬಂದು ಮಾತಾಡಿದ್ರೆ ಸಾಕಪ್ಪ ಹೋಗು ಅನ್ನೋ ಟೈಮಲ್ಲಿ ಇರಬೇಕು, ಇಲ್ಲಾಂದ್ರೆ ಮೊದಲು ಏನು ಮಾತಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ವಾಟರ್ ಆಕ್ಟಿವೇಶನ್ ಮಾಡಿ, ನಾವು ವಾಟರ್ ಆಕ್ಟಿವೇಶನ್ ಸಿಕ್ಕಾಪಟ್ಟೆ ಆ ನೀರು ಕುಡಿದು ಎನರ್ಜೆಟಿಕ್ ಆಗಿ ಎಲ್ಲ ಇರ್ತೇವೆ. ಇದರಲ್ಲಿ ಇಷ್ಟಿಗೆ ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಗೀತು. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಐ ಆಮ್ ಸ್ಟಾಪಿಂಗ್ ಹಿಯರ್. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಮೋರ್ ಟೈಮ್. ಶಿವಯೋಗಿ ಅವರು ತುಂಬಾ ಧನ್ಯವಾದಗಳು ನನ್ನ ಹೆಸರು ಕರೆದಿದ್ದಕ್ಕೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಇದು ಇರಬೇಕು, ಈ ಡಿವೈಸ್ ಇರಬೇಕು, ಎಲ್ಲರೂ ಯೂಸ್ ಮಾಡಬೇಕು ಅಂತ ಕಳಕಳಿಯಿಂದ ನಾನು ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ಡಾಕ್ಟರ್ ಅರವಿಂದ್ ಅವರೇ. ಅತಿ ಕಡಿಮೆ ಟೈಮ್ ನಲ್ಲಿ ಅತಿ ಹೆಚ್ಚು ವಿಷಯಗಳನ್ನ ಕವರ್ ಮಾಡಿದ್ದೀರಾ. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಸೊ ಇನ್ನೂ ಹೆಚ್ಚಿನ ಅನುಭವಗಳನ್ನ ಖಂಡಿತ ನಾವು ಮುಂದಿನ ಟೆಸ್ಟಿಮನಿಗಳಲ್ಲಿ ಇನ್ನೂ ನಿಮ್ಮನ್ನು ಭೇಟಿ ಆಗ್ತಾ ಇರೋಣ.
ಯಾಕಂದ್ರೆ ಹೊಸ ಹೊಸ ಇನ್ವೆನ್ಷನ್ ಮಾಡ್ತಾ ಇರ್ತೀರಾ. ಯಾಕಂದ್ರೆ ಒಬ್ಬ ಮನುಷ್ಯ ತಗೊಂಡ್ಮೇಲೆ ಅದ್ರಲ್ಲಿ ಆಸಕ್ತಿ ತಗೊಂಡು ಏನೆಲ್ಲ ಆಪ್ಷನ್ ಇದೆ ಹುಡುಕೊಂಡು ಹ್ಯಾಂಡ್ ಹೋಲ್ಡಿಂಗ್ ಏನೋ ಇರ್ತದೆ. ಆದ್ರೆ ಅಲಾಂಗ್ ವಿತ್ ಹ್ಯಾಂಡ್ ಹೋಲ್ಡಿಂಗ್ ಅವ್ರದ್ದು ಓನ್ ಕ್ಯೂರಿಯಾಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಒಬ್ಬರಿಂದ ಆಗೋದಿಲ್ಲ, ಎರಡೂ ಕಡೆ ಕೋಆರ್ಡಿನೇಷನ್ ಚೆನ್ನಾಗಿರ್ಬೇಕು. ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಾಕ್ಟರ್ ಅರವಿಂದ್ ಅಂತ ಹೇಳ್ಬಹುದು. ಯಾಕಂದ್ರೆ ಅವರ ಹಿಂದಿನ ಒಂದು ಇಂಗ್ಲಿಷ್ ಟೆಸ್ಟಿಮನಿಯನ್ನು ಕೇಳಿದ್ದೆ ನಾನು, ಅದು ಸಹ ತುಂಬಾ ಇಂಪ್ರೆಸಿವ್ ಆಗಿತ್ತು. ಅದು ಅವಾಗ್ಲೇ ಅಂದ್ಕೊಂಡಿದ್ದೆ ಶ್ಯೂರ್ಲಿ ಇವತ್ತು ನಮಗೆ ತುಂಬಾ ಒಂದು ಒಳ್ಳೆಯ ವಿಷಯಗಳು ಸಿಗ್ತಾವ ಅನ್ಕೊಂಡು. ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಎಲ್ಲ ಆಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಸರ್. ಸೊ ಮುಂದಿನ ಪಾರ್ಟಿಸಿಪೆಂಟ್ ಬಂದು ಪ್ರಶಾಂತ್ ಪಾಟೀಲ್ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. Prashant Patil, are you there? We can take Pooja ji. Pooja. ಓಕೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಪೂಜಾ ವೀರೇಶ್ ಕೋಟಿ ಅವರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಓಕೆ ಮೇಡಮ್, ತಮ್ಮ ಅನುಭವಗಳನ್ನ ಈಗ ಶೇರ್ ಮಾಡ್ಕೋಬಹುದು. ಗುಡ್ ಈವ್ನಿಂಗ್ ಗುರುಜಿ. ಗುಡ್ Hi, ಈವ್ನಿಂಗ್ good ಎವ್ರಿಬಡಿ. ನಾನು ಪೂಜಾ ಕೋಟಿ ಅಂತ ಹೇಳಿ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಆಕ್ಚುಲಿ ಗುರುಜಿ ನಮಗ ಬಾಲ್ಯದಿಂದನೂ ಪರಿಚಯ, ನಮ್ಮ ಮನೆಯವ್ರಿಗಂತೂ ಇನ್ನೂ ಪರಿಚಯ. ಬಟ್ ಈ ವಿಷಯವಾಗಿ ನಮ್ಗ ಅವ್ರ ಬಗ್ಗೆ ಈ ವಿಷಯವಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಆಗಿರ್ಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಶೈಲೇಂದ್ರ ಸರ್ ಧಾರವಾಡದಲ್ಲಿ ಏನೋ ವಿಷಯಕ್ಕಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗಿದ್ವಿ. ಅವ್ರು ಅವತ್ತು ನಮ್ಗೆ ಇದು ಹಿಲಿ ಬಗ್ಗೆ ವಿಷಯ ಹೇಳಿದ್ರು. ನಮ್ಗೆ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ನಮ್ಮ ಮನೆಯವ್ರು ತಂದ್ಮೇಲೆ ಒಂದ್ 15-20 ಡೇಸ್ ಅವ್ರು ಏನೋ ಅದ್ರ ಬಗ್ಗೆ ಕಲಿತಾ ಇದ್ರು, ಇದನ್ ಮಾಡ್ತಾ ಇದ್ರು. ಬಟ್ ನನಗೆ ಯಾವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅವ್ರು ನನ್ ಮೇಲೆ ಪ್ರಯೋಗ ಮಾಡಿದ್ರು. ಬಟ್ ನಂಗೆ ಬಹಳ ಸಂತೋಷ ಅನಿಸ್ತತಿ. ನಂಗೆ ದ ವೆರಿ ಸೆಕೆಂಡ್ ಡೇ ನನ್ಗೆ ಸ್ವಲ್ಪ ರಿಸಲ್ಟ್ ಇಮಿಡಿಯೇಟ್ ಆಗಿ ನಂಗೆ ಸಿಕ್ತು. ಅವತ್ತಿಂದ ನಾ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ನಾ ಸ್ನಾನ ಮಾಡ್ಬಿಟ್ಟು ಅದನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಈಗ ಗೋಲ್ಡ್ ಸೈಕ್ಲಿಂಗ್ ಮಾಡ್ತಾ ಇದೀನಿ ಸ್ವಾಮಿ. ನಂಗೆ ಆಮೇಲೆ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲೂ ಸ್ವಲ್ಪ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಅಂಡ್ ಈವನ್ ನಂಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಅಲ್ಲೂ ಬಹಳ ಸಾಲ್ವ್ ಆಗಿದೆ. ನಂಗೆ ಈಗ 100% ನನ್ಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಬಂದಿದೆ. ಆಮೇಲೆ ನನ್ನ ತಂಗಿಗೂ ಕೂಡ ಅವರು ಸ್ವಲ್ಪ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಜಸ್ಟ್ ಇಬ್ರು ಕೆಳಗ್ ಮಾತಾಡಿದ್ರು, ಶ್ರೀರಿನ್ ಕೋಟಿ ಅಂತ, ಅವರು ನಾನು ಕೋ ಸಿಸ್ಟರ್ಸ್. ಅವರು ಇವಾಗ ಒಂದೇನೋ ಹಾಲಿಡೇಸ್ ಇಲ್ಲಿ ಬಂದಾಗ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಾಗಿ ಅವ್ರ ಮೇಲೂ ಪ್ರಯೋಗ ಮಾಡಿದ್ರು. ಬಟ್ ಅವ್ರಿಗಂತೂ ಬಹಳ ಬೆನಿಫಿಟ್ ಆಯ್ತು. ನಾ ಮುಂದಿನ ಇದ್ರೊಳಗೆ ಇನ್ನೂ ಹೆಚ್ಚಿನ ಅನುಭವವನ್ನ ನಾ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಬಟ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ನಂಗೆ ತುಂಬಾ ಉಪಕಾರಿಯಾಗಿದೆ ಸರ್. ಓಕೆ, ಧನ್ಯವಾದಗಳು ಮೇಡಮ್. Thanks to you, sir. I'm very thankful to you and Shailendra sir as well. ಆಗ್ಲಿ, ಇನ್ನೂ ತುಂಬಾ ಒಳ್ಳೆಯ ರಿಸಲ್ಟ್ ಗಳನ್ನ ಮುಂದಿನ ದಿನಗಳಲ್ಲಿ ನಮ್ ಜೊತೆ ಹಂಚಿಕೊಳ್ಳೋದು ಖಂಡಿತ ಅಂತ ಅನ್ನಿಸ್ತಾ ಇದೆ. Yes, sir. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು ಸುವರ್ಣ ಪಾಟೀಲ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಧ್ವನಿ ಕೇಳ್ತಾ ಇಲ್ಲ ಮೇಡಮ್, ಅನ್ಮ್ಯೂಟ್ ಮಾಡ್ಬೇಕು. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಾನು ಸುವರ್ಣ ಪಾಟೀಲ್ ಅಂತ ಧಾರವಾಡಿಂದ. ನನಗೆ ಈ ಹೀಲಿ ಮತ್ತು ಮ್ಯಾಗಿ ಹೀಲಿ ಬಗ್ಗೆ ಬೆಳಗಾಂನಿಂದ ರಾಜೇಶ್ವರಿ ಮೇಡಮ್ ಅವರು ಹಾಗೂ ಸತೀಶ್ ಬಾಬು ಸರ್ ಇಂದ ಗೊತ್ತಾಯ್ತು. ಸೊ ನಾನು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ, ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ನಾನು ಮೇಡಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಅವ್ರ ಗೈಡೆನ್ಸ್ ಪ್ರಕಾರ ನಾನು ಮೂವ್ ಆದೆ. ಸೊ ತಮಗೂ ಭೇಟಿ ಆಗಿದ್ದೆ ಒಂದ್ಸರ್ತಿ ನಾನು ಬೆಳಗಾಮಲ್ಲಿ ಪ್ರೋಗ್ರಾಮ್ ಇಟ್ಟಾಗ. ನಾನು ಆಕ್ಚುಲಿ ಈ ಮಷೀನ್ ತಗೊಂಡಿರೋದು ನನ್ನ ಮಗನ ಹೆಲ್ತ್ ಇಶ್ಯೂಗೋಸ್ಕರ ಹಾಗೂ ನಮ್ಮ ಫ್ಯಾಮಿಲಿ ಹಾರ್ಮೋನಿ ಹಾಗೂ ಪ್ರಾಸ್ಪ್ಯಾರಿಟಿಗೋಸ್ಕರ. ಸೊ ಈ ಮಷೀನ್ ತಗೊಂಡಾದ್ಮೇಲೆ ನಮ್ ಮ್ಯಾಗ್ ಹೀಲಿ ನಮ್ಮ ಮನೆಗ್ ಬಂದಾದ್ಮೇಲೆ ಒಂಥರ ನನ್ಗ ಅನಿಸ್ತಿದ್ದಂತಂದ್ರೆ ನಮ್ಮ ಮನೆಗ್ ಲಕ್ಷ್ಮಿನೇ ಬಂದಿದ್ದಾಳೇನೋ ಅಂತ. ಹೆಲ್ತ್ ಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ ಆಯ್ತು, ಹಣ ಲಕ್ಷ್ಮಿ, ಈ ತರ. ಸೊ ಪ್ರಾಸ್ಪ್ಯಾರಿಟಿ ಚೆನ್ನಾಗಿದೆ ಹಾಗೂ ಎಲ್ರದ್ದು ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆಮೇಲೆ ಫ್ಯಾಮಿಲಿ ಹಾರ್ಮೋನಿ ಹಾಕ್ತೀನಿ ನಾನು ಡೈಲಿ. ಪ್ರಾಸ್ಪ್ಯಾರಿಟಿ ಇದನ್ನ ಹಾಕಿರ್ತೀನಿ ನಾನು, ಪ್ರೋಗ್ರಾಮ್ ರನ್ ಮಾಡ್ತೀನಿ ಡೈಲಿ, ಬೆಳಿಗ್ಗೆ ಆಮೇಲೆ ಸಾಯಂಕಾಲ. ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಂತರ ನಾನು ಆಫೀಸಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಅಂದ್ರೆ ಏನು ಮನಸ್ಸು ಬರ್ತಿರ್ಲಿಲ್ಲ, ಕಿರಿಕಿರಿ ಅನಿಸ್ತಿತ್ತು. ಆ ತರ ಮೇಜರ್ ಇಶ್ಯೂಸ್ ಅಲ್ಲ, ಬಟ್ ಕಿರಿಕಿರಿ ಅನಿಸ್ತಿತ್ತು. ಸೊ ಕೊಹರೆನ್ಸ್ ಪ್ರೋಗ್ರಾಮ್ ಕೂಡ ತುಂಬಾ ಹೆಲ್ಪ್ ಆಯ್ತು ನನಗೆ.
ನಂತರ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ಹಾರ್ಮೋನಿ ಆಯ್ತು, ಆಮೇಲೆ ಫ್ರೆಂಡ್ಲಿ ರಿಲೇಷನ್ಸ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಓವರ್ ಆಲ್ ಆಮೇಲೆ ನಂದು ಒಂದ್ ಸ್ವಲ್ಪ ಎಡಗೈಯಲ್ಲಿ ಒಂದ್ ಸ್ವಲ್ಪ ಪೇನ್ ಇತ್ತು ಜಾಯಿಂಟ್ ಅಲ್ಲಿ. ಸೊ ಅದು ಕೂಡ ಪ್ರೋಗ್ರಾಮ್ ರನ್ ಮಾಡಿದೆ ನಾನು. ವಿತ್ ಇನ್ ಶಾರ್ಟ್ ಪೀರಿಯಡ್ ಅದಂತೂ ತುಂಬಾ ಚೆನ್ನಾಗಿ ಕಡಿಮೆ ಆಯ್ತು ನನಗೆ. ಈವನ್ ಕುಕ್ಕರ್ ಎತ್ಲಿಕ್ಕೂ ಬರ್ತಿರ್ಲಿಲ್ಲ, ಚೆನ್ನಾಗಿ ಹೆಲ್ಪ್ ಆಯ್ತು ನನಗೆ. ಅದು ಕಡಿಮೆ ಆಯ್ತು ಬೇಗ. ನರ್ವ್ದೇ ಪ್ರಾಬ್ಲಮ್ ಇತ್ತದು. ಓವರ್ ಆಲ್ ನಾನು ಆಮೇಲೆ ಇದನ್ನ ಮಗಳಿಗೂ ಕೂಡ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ನಾನು ಲರ್ನಿಂಗ್ ಪ್ರೋಗ್ರಾಮ್ಸ್ ಹಾಕ್ತೀನಿ, ಮಗನಿಗೂ ಕೂಡ ಲರ್ನಿಂಗ್ ಪ್ರೋಗ್ರಾಮ್ಸ್ ಹಾಕ್ತೀನಿ. ಸೊ ನಾನು ಅದನ್ನ ನೋಟಿಸ್ ಮಾಡಿದ ಹಾಗೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ಎನರ್ಜೆಟಿಕ್ ಆಗಿದ್ದಾರೆ. ಸೊ ಹೆಲ್ತ್ ಇಂಪ್ರೂವ್ ಆಗಿದೆ. ನಂತರ ಅವರು ದೇ ಬಿಕೇಮ್ ಕೋಆಪರೇಟಿವ್ ವಿತ್ ಮೀ. ಯೂಶಲಿ ತಾಯಿ ಜೊತೆ ಅಂತಂದ್ರೆ ನಾನ್ ಹೇಳಿದ್ದಕ್ಕೆ ಅವರು ದೇ ವಿಲ್ ರೆಸ್ಪೆಕ್ಟ್ ಮೀ, ಆ ತರ. ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಓವರ್ ಆಲ್ ಯಾರದೇ ಮನೆಯಲ್ಲಿ ಕೂಡ ಮ್ಯಾಗ್ ಹೀಲಿ ಅಂಡ್ ಹೀಲಿ ಇರ್ಲೇಬೇಕು ಅಂತ ನಂದು ಅನಿಸಿಕೆ. ಸೊ ನಾನು ಒಂದಿಷ್ಟು ಮಂದಿ ನನ್ನ ಫ್ರೆಂಡ್ಸಿಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಸೊ ದೇ ಆರ್ ಲುಕಿಂಗ್ ಫಾರ್ವರ್ಡ್. ಅಂಡ್ ಈ ಡಿವೈನ್ ಡಿವೈಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ಮಾಧವರಾವಿ ಸರ್ ಅವ್ರಿಗೆ, ಹಾಗೂ ಬೆಳಗಾಂದಿಂದ ರಾಜೇಶ್ವರಿ ಮೇಡಮ್ ಹಾಗೂ ಸತೀಶ್ ಬಾಬು ಸರ್ಗೆ, ಮತ್ತು ಲೀನಾ ಮೇಡಮ್ ಅವರು, ವಿಕಾಸ್ ಸರ್, ಇವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ತುಂಬಾ ಧನ್ಯವಾದಗಳು ಸುವರ್ಣ ಪಟೇಲ್ ಮೇಡಮ್ ಅವರಿಗೆ. ಅವರಿಗಂತೂ ಅಷ್ಟಲಕ್ಷ್ಮಿನೇ ಮನೆಯಲ್ಲಿ ಬಂದು ಕೂತಂಗಾಗಿದೆ. ಸೊ ಅದು ಜೀವನ ಪರ್ಯಂತ ಅವರಿಗೆ ಅವ್ರ ಮನೆಯಲ್ಲೇ ನಿಶ್ಚಿತವಾಗಿ ಇರೋದು. ಇನ್ನು ಮುಂದಿನ ದಿನಗಳು ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಗೆ ಎಕ್ಸ್ಟ್ರಾರ್ಡಿನರಿ ಲೆವೆಲ್ ಅಲ್ಲಿ ಜೀವನ ನಡೆಸಲಿಕ್ಕೆ ಸಪೋರ್ಟಿವ್ ಆಗೋದು ಶತಸಿದ್ಧ. ಅಂತ ದಿನಗಳನ್ನ ತಾವು ತುಂಬಾ ಚೆನ್ನಾಗಿ ಆನಂದಿಸ್ಲಿ ಅಂತ ಹೇಳಿ ಹಾರೈಸ್ತಾ, ಈಗ ಮುಂದಿನ ಪಾರ್ಟಿಸಿಪೆಂಟ್ ಗಂಗಾ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ಗಂಗಾ ಅವರು ಮುಂದಿನ ನಜೀರ್ ಬೈ ದ ಟೈಮ್. ಓಕೆ. ಅಲ್ಲಿಯವರೆಗೆ ಮೊಹಮ್ಮದ್ ನಜೀರ್ ಅಹಮದ್ ಅವರು. ಓಕೆ, ಮೊಹಮ್ಮದ್ ನಜೀರ್ ಅವರು ಮಾತಾಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಹೆಸರು ಮೊಹಮ್ಮದ್ ನಜೀರ್ ಅಹಮದ್ ಅಂತ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಹಲೋ, ಕೇಳಿಸುತ್ತಾ ಸರ್? ಈಗ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮೊಹಮ್ಮದ್ ನಜೀರ್ ಅಹಮದ್ ಅಂತ, ಮೈಸೂರಿಂದ ನಾನು ಬಿಲಾಂಗ್. ನನ್ಗೆ ಏನಿದೆ ಅಂದ್ರೆ, ಇದು ರೈಟ್ ಶೋಲ್ಡರ್ ಅಲ್ಲಿ ತುಂಬಾ ನೋವಿತ್ತು ಮೊದ್ಲು, ಈ ಹೀಲಿ ಯೂಸ್ ಮಾಡೋದಕ್ಕೂ ಮೊದ್ಲು. ನಾನು ಎಷ್ಟೋ ಡಾಕ್ಟರ್ಗೆಲ್ಲ ಕೇಳಿದೆ, ನಾನು ಕನ್ಸಲ್ಟ್ ಮಾಡಿದೆ. ಒಂದ್ ಡಾಕ್ಟರ್ ನಾನು ಹೇಳಿದಾಗ ಅವರು ನನ್ಗೆ ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಓಕೆ ಅಂತ ಆ ನೋವು ತಡೆಯಕ್ ಆಗ್ದೇನೆ ನಾನು ಸಿಟಿ ಸ್ಕ್ಯಾನ್ ಮಾಡಿಸ್ದೆ. ಅವಾಗ ಅವರು ನೋಡಿ ಏನ್ ಹೇಳಿದ್ರು, ನಿಮ್ಗೆ ಸ್ಪಾಂಡಲೈಸಿಸ್ ಆಗ್ಬಿಟ್ಟಿದೆ, ಇನ್ ನಿಮ್ಗೆ ಏನು ಟ್ರೀಟ್ಮೆಂಟ್ ಆಗಲ್ಲ, ಇದು ಸರ್ಜರಿನಿ ಅಂತ ಹೇಳ್ಬಿಟ್ರು. ಓಕೆ ಅಂತ ಏನ್ ಮಾಡ್ಲಿ ಅಂತ ನಾನು ಒಪ್ಕೊಂಡು ಸರ್ಜರಿಗೂ ರೆಡಿ ಆಗ್ಬಿಟ್ಟೆ. ಆಮೇಲೆ ಅವರು ಸರ್ಜರಿ ಅದು ಇದು ಅಂತ ಹೇಳಿದಾಗ, ಅವಾಗ ನಾನು ಗೂಗಲ್ ಸರ್ಚ್ ಮಾಡಿದ್ಕೆ ಅವರು ಇಲ್ಲಿಗೆ ಕಟ್ ಮಾಡಿ ಏನೇನೋ ಸರ್ಜರಿ ಮಾಡುತ್ತೆ, ಅದು ಗ್ಯಾರಂಟಿ ಇಲ್ಲ ಅದನ್ನು ವಾಸಿ ಆಗೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಸರ್ಜರಿನ ಡ್ರಾಪ್ ಮಾಡ್ಬಿಟ್ಟೆ. ಹಾಗೇನೆ ಇನ್ನೊಂದು ಡಾಕ್ಟರ್ಗೆಲ್ಲ ತೋರಿಸ್ಕೊಂಡು ಹಾಗೇನೆ ಇದ್ದೆ. ಒಂದ್ಸರಿ ನಾನು ಇದು ಆಯುಷಾಜಿ ಅವರು ನನ್ಗೆ ಇದನ್ನ ಹೀಲಿನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇದು ಚೆನ್ನಾಗಿದೆ ನೋಡಿ, ಜರ್ಮನ್ ಕಂಪ್ನಿಯಿಂದ ಬಂದಿದೆ, ಹೊಸದು ಟೆಕ್ನಾಲಜಿ ಅಂತ. ಅದಕ್ಕೆ ಓಕೆ ಅನ್ಬಿಟ್ಟು ನಾನು ಒಪ್ಕೊಂಡು ಅದನ್ನ ಯೂಸ್ ಮಾಡಿದೆ. ಫಸ್ಟ್ 7 days ಅಲ್ಲಿ ಗೋಲ್ಡ್ ಸೈಕಲ್ ನ ಯೂಸ್ ಮಾಡಿದೆ. ಅದು ಯೂಸ್ ಮಾಡ್ತಾ ನನ್ಗೆ ತುಂಬಾ ಇಂಪ್ರೂವ್ ಆಯ್ತು. ನೋವೆಲ್ಲ ಅವಾಗ ಕಮ್ಮಿ ಆಯ್ತಾ ಹೋಗ್ತು. ನನ್ಗೆ ಇವನ್ ಇದನ್ನು ಶೋಲ್ಡರ್ನು ಎತ್ತಕ್ ಆಗ್ತಾ ಇರ್ಲಿಲ್ಲ, ತುಂಬಾ ನೋವಿತ್ತು ನನ್ಗೆ. ಇದು ಹೀಲಿನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನನ್ಗೆ. ನಾನು ಏನ್ ಹೇಳೋದು ಅಂದ್ರೆ, ಆಯುಷಾಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬಾ ನಾನು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ನೋವು ಏನಿಲ್ಲ ನನ್ಗೆ, ಕಂಪ್ಲೀಟ್ ನಾರ್ಮಲ್ ಲೈಫ್ ಆಗ್ಬಿಟ್ಟಿದೆ. ಅದರಿಂದ ಇವನ್ ನನ್ನ ಡಾಟರ್ಗುನು ಫ್ರಿಂಕಲ್ಸ್ ಇತ್ತು. ಅದು ಫ್ರಿಂಕಲ್ಸ್ ಅಲ್ಲಿ ಒಂದು ಸ್ಕಿನ್ ಡಾಕ್ಟರ್ ತೋರಿಸಿದಾಗ ಅವ್ರೇನ್ ಹೇಳಿದ್ರು, ಇದೇನಿಲ್ಲ, ಇದು ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದರಿಂದ ಏನು ಮಾಡಕ್ಕಾಗಲ್ಲ, ಇದು ಹೋಗಲ್ಲ, ಅದು ಯೂಸ್ ಮಾಡಿ. ಅದು ಅದೇ ತರ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದನ್ನು ಹೀಲಿಲಿ ಯೂಸ್ ಮಾಡಿದೆ. ಅವಳಿಗೆ ಎಷ್ಟು ಬೆಟರ್ ಆಗಿದೆ, ಇವಾಗ ಎಲ್ಲ ಗುಣ ಆಗ್ತಾ ಇದೆ. ನಾನು ಇಷ್ಟಪಡೋದು ಏನಂದ್ರೆ, ಹೀಲಿ ಅಂದ್ರೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ. ಥ್ಯಾಂಕ್ಸ್ ಫಾರ್ ರಾಜೇಂದ್ರ ಜಿ, ವಿಕಾಸ್ ಜಿ, ಕೃಪಾಲ್ ಜಿ, ಸ್ಪೆಷಲಿ ಆಯುಷಾ ಜಿ, ತುಂಬಾ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದರಿಂದ. ಮತ್ತೆ ನಾನು ಏನ್ ಹೇಳಿದ್ರೆ ಅಂದ್ರೆ, ತುಂಬಾ ಯೂಸ್ಫುಲ್ ಇದೆ ಇದು ಡಿವೈಸ್. ಎಲ್ಲರ ಹತ್ರನೂ ಡಿವೈಸ್ ಇರ್ಬೇಕು. ತುಂಬಾ ಅನುಕೂಲ ಆಗ್ತಾ ಇದೆ, ತುಂಬಾ ಹೀಲ್ ಆಗ್ತಾ ಇದೆ. ಅಷ್ಟ್ ಹೇಳಿ ನಂದು
ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆಪರೇಷನ್ ಹಂತಕ್ಕೆ ಹೋಗಿ ಮುಟ್ಟಿದವರಿಗೆ ಒಂದು ಮಹತ್ತರ ಒಂದು ರಿಲೀಫ್ ಸಿಕ್ಕಿರೋದು ಕೇಳಿ ತುಂಬಾನೇ ಸಂತೋಷ ಆಯ್ತು. ಹೌದು ಆ, ಸರ್, ಅದು ನನ್ನ ಫೈಲ್ ನೋಡ್ಬಿಟ್ಟು ಅವರು ಇವನ್ ಟ್ಯಾಬ್ಲೆಟ್ ಬರ್ದ್ಕೊಡಿ ಅಂತ ಹೇಳಿದೆ, ಹಿಂಗೆ ಫೈಲ್ ನ ಕೆಳಗಡೆ ಹಾಕ್ಬಿಟ್ರು ಹಿಂಗೆ. ಇಲ್ಲ ಇಲ್ಲ ಇದು ಸರ್ಜರಿನೇ ಅಂತ. ಆ ಡಾಕ್ಟರ್ ಹೆಸರನ್ನು ಹೇಳಬಲ್ಲೆ, ಆದ್ರೆ ಇವಾಗ ಹೇಳಕ್ ಇಲ್ಲ ಇಲ್ಲ ಬೇಡ, ಅದು ಅದು ಬೇಡಲ್ಲ. ಅಷ್ಟೊಂದು ತುಂಬಾ ಡಿಟೇಲ್ ಜನ ಹೋಗೋದು ಬೇಡ. ಹೌದು, ಅಷ್ಟರಿಂದ ಇದು ತುಂಬಾ ನನ್ಗೆ ಇವಾಗ ನೋಡಿ ನಿಮ್ಗೆ ತೋರಿಸ್ತಾ ಇದೀನಿ. ನನ್ಗೆಲ್ಲ ತುಂಬಾ ಆರಾಮ ಆಗ್ಬಿಟ್ರಿ. ಇದು ಇದು ಯಾವ ಬಿಕಾಸ್ ಆಫ್ ಹೀಲಿಂಗ್. ಥ್ಯಾಂಕ್ ಯು. ನಿಜವಾಗ್ಲೂ ಇದು ಒಂದು ಬಹಳ ದೊಡ್ಡ ಒಂದು ಪರಿವರ್ತನೆ, ದೊಡ್ಡ ರಿಸಲ್ಟ್ ಅಂತ ಹೇಳ್ಬೋದು. ಇಂತಹ ಒಂದು ಅದ್ಭುತ ಅನುಭವವನ್ನ ಬಹಳಷ್ಟು ಜನರಿಗೆ ತಾವು ಹಂಚಿಕೊಂಡದ್ರಿಂದ ಬಹಳ ಜನರಿಗೆ ಖಂಡಿತವಾಗಿಯೂ ಇದು ಆ ದೊಡ್ಡ ರಿಲೀಫ್ ಅವರ ಲೈಫಲ್ಲಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ತಮ್ಮ ಜೀವನ ಪರ್ಯಂತ ಇನ್ನೂ ತುಂಬಾ ದೊಡ್ಡ ಆರೋಗ್ಯವನ್ನ ಅನುಭವಿಸ್ತೀರಿ ಅನ್ನೋದು ನನಗೆ ಖಂಡಿತ ಆಗಿದೆ. ಈಗ ನಾನು ಮುಂದಿನ ಪಾರ್ಟಿಸಿಪೆಂಟ್ ಸಯೀದಾ ತಬಸೂಮ್ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. Sir, we can take We can take Gangaji. She was waiting. ಇಲ್ಲಿ ಓಕೆ, ಸಯೀದಾ ಮೇಡಮ್ ಅವ್ರು ಬಂದಿದ್ದಾರೆ ಇಲ್ಲಿ ಆನ್ ಸ್ಕ್ರೀನ್. Ganga. ಗಂಗಾ ಅವ್ರು. ಓಕೆ, ಗಂಗಾ ಮೇಡಮ್ ಅವರೇ ಹೇಳಿ ತಮ್ಮ ಅನುಭವ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗಂಗಾ ಅಂತ, ತುಮಕೂರಿಂದ. ಕೇಳಿಸ್ತಾ ಇದೆ ಸರ್? ಕೇಳ್ತಾ ಇದೆ, ತುಂಬಾ ಕ್ಲಿಯರ್ ಇದೆ, ಹೇಳಿ. ಓಕೆ ಸರ್. ನನಗೆ ಜಗದೀಶ್ ಸರ್ ಹಾಗೂ ರಾಜೇಂದ್ರ ಸರ್ ಈ ಡಿವೈಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನಗೆ 5 ತಿಂಗಳ ಹಿಂದೆ GBS ಸಿಂಡ್ರೋಮ್ ಅಂತ ಆಗಿತ್ತು ಸರ್. ಒಂದು ವಾರ BGS ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದೆ. ಬಿಲ್ಲು 7 to 8 lakhs ಬಿಲ್ ಆಗಿತ್ತು. ಫಸ್ಟ್ ನಾನು ಸರ್ ಹೇಳಿದ್ರು, ಜಗದೀಶ್ ಸರ್, ನನಗೆ 2 ತಿಂಗಳು ನಿದ್ದೆನೆ ಮಾಡಿರ್ಲಿಲ್ಲ, ಮತ್ತೆ ಬಾಡಿ ಮೂವ್ಮೆಂಟ್ ಇರ್ಲಿಲ್ಲ, ಫುಲ್ ನರ್ವ್ ಡ್ಯಾಮೇಜ್ ಆಗಿ ಒಂದು ಜೀವಂತ ಶವ ಅನ್ಬೋದು, ಆ ರೀತಿ ಮಲಗಿದ್ದೆ 2 ತಿಂಗಳು ಬೆಡ್ ಮೇಲೆ. ಫುಲ್ ಡಿಪೆಂಡ್, ಎಲ್ಲರೂ ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೆ ನನ್ನೆಲ್ಲ ಪ್ರತಿ ಕೆಲ್ಸಕ್ಕೂ. ಒಂದು ಬಾಡಿ ಮೂವ್ಮೆಂಟ್, ಒಂದು ಕೈ ಬೆರಳು ಸಹ ಅಳಗಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಂಥದ್ರಲ್ಲಿ ಜಗದೀಶ್ ಸರ್ ಒಂದ್ಸರಿ ಹೇಳಿದ್ರು, ಇದು ಈಲಿ ಡಿವೈಸ್ ಯೂಸ್ ಮಾಡಿ ಅಂತ. ಫಸ್ಟು ಕಾಸ್ಟ್ಲಿ ಅನಿಸ್ತು. ಆಮೇಲೆ ಬಿಲ್ 7 lakhs ಹಾಸ್ಪಿಟ್ಲಿಗೆ ಬಿಲ್ ಪೇ ಮಾಡಿದ್ವಲ್ಲ, ಹಾಗಾಗಿ ಡಿವೈಸ್ಗೆ ಏನೂ ಅಲ್ಲ ಅನಿಸ್ತು. ಆಮೇಲೆ ಸರ್ಗೆ ರಿಕ್ವೆಸ್ಟ್ ಮಾಡಿ ನಾನು ಇಲಿ ಡಿವೈಸ್ ತಗೊಂಡು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವಾಗಿಂದ ನನಗೆ 2 ತಿಂಗಳು ನಾನು ಕಣ್ಣು ಮುಚ್ಚಿರ್ಲಿಲ್ಲ ಸರ್, ಹಗಲು ರಾತ್ರಿ ಎಲ್ಲ. ಆಮೇಲೆ ನಿದ್ದೆ, ಅದು ಫಸ್ಟ್ 1 week ಗೋಲ್ಡ್ ಸೈಕಲ್ ಯೂಸ್ ಮಾಡಿ, ಆಮೇಲೆ ಸ್ಲೀಪಿಂಗ್ ಯೂಸ್ ಮಾಡಿದ್ಮೇಲೆ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲಿಂದ ಸ್ವಲ್ಪ ಸ್ವಲ್ಪ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಆಗಿ ನನಗೆ ಫಿಸಿಯೋಥೆರಪಿ ತಗೊಳ್ತಿದ್ದೆ. ಫಿಸಿಯೋಥೆರಪಿ ಅವ್ರಿಗೂ ನಿಲ್ಲಿಸ್ಬಿಟ್ಟೆ. ವೀಲ್ ಚೇರು, ಆಮೇಲೆ ಇದು ವಾಕರ್ ಎಲ್ಲ ಯೂಸ್ ಮಾಡ್ತಿದ್ದೆ. ಅದನ್ನು ಎಲ್ಲ ಸರ್ 1 ವಾರಕ್ಕೇನೆ ಸ್ಟಾಪ್ ಮಾಡಿಬಿಟ್ಟು ನಾನೇ ನನ್ನ ಸ್ವಂತ ನನ್ನ ಕಾಲ ಮೇಲೆ ನಡಿಲಿಕ್ಕೆ ಶುರು ಮಾಡಿದೆ. ಈಗ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಎಲ್ಲ ಕಡೆ ಓಡಾಡ್ತಿದ್ದೀನಿ. ಮೊದಲಿದ್ದ ಡಾಕ್ಟರ್ ಆಕ್ಚುಲಿ ನನಗೆ 6 ತಿಂಗಳು ಬೇಕು ನಿಮ್ದು ಮಾಮೂಲಿ ನಡಿಲಿಕ್ಕೆ, ನಿಮ್ ಕೆಲಸ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂದ್ರು. ಬಟ್ ನಾನು 2 ತಿಂಗಳಲ್ಲೇ ನಾನು ರೆಡಿ ಆದೆ. ನನ್ನ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ. ಈಗ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಜಗದೀಶ್ ಸರ್ಗೆ ಮತ್ತೆ ರಾಜೇಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಬಟ್ ಈಗ ಸರ್ ಪೂನಾದಲ್ಲಿ, ಬಟ್ ಅವಾಗ ನಂಗೆ ಬಂದಾಗ ನಂಗೆ ಏನಂತ ಗೊತ್ತಾಗ್ಲಿಲ್ಲ. 1 ತಿಂಗಳು ಸಫರ್ ಆದೆ ಮನೆಯಲ್ಲಿ. ಫುಲ್ ಸರ್ ಕೈಕಾಲು ಎಲ್ಲ ಬಿದ್ದು, ಮನೇಲಿ ಬಿದ್ದೇ ಬಿಟ್ಟೆ. 4 ಜನ ಎತ್ಕೊಂಡು ಹೋಗಿ ಕಾರ್ನಲ್ಲಿ ಕೂರ್ಸಿದ್ದಾರೆ ನನಗೆ. ಅಂತಹ ಪರಿಸ್ಥಿತಿನಲ್ಲಿ ಇದ್ದೆ ನಾನು. ಬಟ್ ಈಗ ಸರ್ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಮೇಡಮ್. ಸರ್ ಥ್ಯಾಂಕ್ ಯು. ಯಾರಿಗೆ 50 ವರ್ಷ ದಾಟಿದೆ ಅವ್ರಿಗೆ ಜೀವನದಲ್ಲಿ 56 years ನನ್ಗೆ ಈಗ. ಅದೇ 50 ವರ್ಷ ಮೇಲ್ಪಟ್ಟವ್ರಿಗೆ, ಅವ್ರಿಗೆ ಜೀವನದಲ್ಲಿ ತುಂಬಾ ಒಂದು ಭಯ ಇರ್ತದ. ಎಲ್ಲ ತಮ್ಗೆ ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಅಧೈರ್ಯ ಕಾಡ್ತಾ ಇರ್ತದ.
ಮುಂದಿನ ದಿನಗಳು ಹೇಗಂತನೂ ವಿಚಾರಗಳು ಬರ್ತಾ ಇರ್ತವೆ. ಹೌದು ಸರ್, ನನಗೆ ಫುಲ್ ಡಿಪೆಂಡ್ ಇದ್ನಲ್ಲ ಎಲ್ರ ಮೇಲೂ, ತುಂಬಾ ಹೌದು. ಮೆಂಟಲಿ ಅಂತೂ ಫುಲ್ ಹೆಂಗೆ ಅಂದ್ರೆ ನಂಗೆ ಹೆಂಗಾಗಿತ್ತು ಅಂದ್ರೆ ಸೂಸೈಡ್ ಮಾಡ್ಕೋಬೇಕು, ಪ್ರತಿಯೊಂದಕ್ಕೂ ಎಲ್ರ ಮೇಲೂ ಡಿಪೆಂಡ್. ಎಷ್ಟು ದಿವಸ ಇರ್ಲಿಕ್ಕಾಗತ್ತ, ಹೀಗೆ ಮಲಗಿದ್ರೆ 2 ತಿಂಗಳು ಸರ್ ಬೆಡ್ ಮೇಲೆ, ಪ್ರತಿಯೊಂದು ಬೆಡ್ ಮೇಲೆ ಹೆಂಗೆ ನನಗೆ ನರಕ ಆಗ್ಬಿಟ್ಟಿತ್ತು ಸರ್ ನಿಜ ಹೇಳ್ಬೇಕಂದ್ರೆ. ಆದ್ರೆ 2 ತಿಂಗಳು ಇಂತಹ ಒಂದು ಮಹತ್ತರ ಬದಲಾವಣೆ ಆ ಒಂದು ಎಲ್ರಿಗೂ ಏಜ್ ಆಶ್ಚರ್ಯ ಸರ್, ಗ್ರೂಪ್ನವರಿಗೆ ಎಷ್ಟು ತಂದುಕೊಡೋದು. ಬೇಗ ರಿಕವರಿ ಆಗಿದ್ದೀರಾ, ಎಷ್ಟು ಬೇಗ ರಿಕವರಿ. ಯಾರು ನಂಬಿರ್ಲಿಲ್ಲ ಸರ್, ಎಲ್ಲರೂ ಅಂದ್ರೆ ನಾನು ಜೀವಂತ ಇರ್ತೀನೋ ಇಲ್ಲೋ ಅಂತ ಆಗನ್ಸಿತ್ತು ನಮ್ಗೆ, ಮನೆಯವ್ರಿಗೆಲ್ಲ. ಬಟ್ ನಾನು ಈಗ ಜಿಬೆ ಸಿಂಡ್ರೋಮ್ ಮಹಾರಾಷ್ಟ್ರ ಎಲ್ಲ ಬಹಳ ಆಗಿದೆ ಸರ್ ಈಗ. ನಾನು ಅದೇ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಯೂಸ್ ಮಾಡಿ ಅಂತ. ಗ್ರೇಟ್. ಸೊ ಆ ಕಾರಣದಿಂದ ಈ ಒಂದು ಅನುಭವ ನೋಡಿದಾಗ 50+ ಇದ್ದವರಿಗೆ ಧೈರ್ಯ ಬರೋದು ಖಂಡಿತ. ಅವ್ರಿಗೆ ಜೀವನದಲ್ಲಿ ಹೋಪ್ಸ್ಗಳು ಮೂಡೋದು ಶೋರ್. ಅದು ಆ ಜೀವನ ಪರ್ಯಂತ ಅವರು ಆರೋಗ್ಯದಿಂದ ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ತುಂಬಾ ಒಂದು ಒಳ್ಳೆಯ ದಿನಗಳನ್ನ ಅವರು ಮುಂದೆ ನೋಡಬಹುದು. ಇಂತಹ ಒಂದು ಅದ್ಭುತ ಟೆಸ್ಟಿಮನಿ ಕೊಟ್ಟದಕ್ಕಾಗಿ ತಮಗೆ ತುಂಬಾನೇ ಧನ್ಯವಾದಗಳು ಮೇಡಮ್. ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್, ಧನ್ಯವಾದ. ಓಕೆ, ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಸೈದಾ ತಬ್ಸುಮ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ದಯವಿಟ್ಟು ಕಂಟಿನ್ಯೂ. ಅವರು ಇಲ್ಲ, ಈಗ ಅವೈಲೇಬಲ್ ಇಲ್ಲ ಸಮ್ ಪರ್ಸನಲ್ ವರ್ಕ್ ಆಗಿ. ಓಕೆ. ಸೊ ನೆಕ್ಸ್ಟ್ ಶ್ರೀವಿದ್ಯಾ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಕಾತರರಾಗಿದ್ದಾರೆ. ಅವ್ರಿಗೆ ಇನ್ವೈಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದಿವ್ಯಾ ಅಂತ. ನಾನು ಬೆಂಗಳೂರಲ್ಲಿರೋದು. ಐ ಆಮ್ ಎನರ್ಜಿ ಹೀಲರ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಕೋಚ್. ಆಸ್ ಅ ಎನರ್ಜಿ ಹೀಲರ್ ನನಗೆ ಇದು ಎನರ್ಜಿ ಬಗ್ಗೆ ಎಲ್ಲ ತುಂಬಾ ಸ್ಟಡಿ ಮಾಡ್ತಾ ಇದ್ದೆ, ಆಧ್ಯಾತ್ಮದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನೇನ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಒಂದು ಫ್ರೀಕ್ವೆನ್ಸಿ ಹೀಲಿಂಗ್, ಫ್ರೀಕ್ವೆನ್ಸಿನ ಒಂದು ಹೇಗೆ ನಾವು ಮಿಷಿನ್ ಥ್ರೂ ಐಡೆಂಟಿಫೈ ಮಾಡ್ಬೋದು ಅಥವಾ ಕಂಡು ಹಿಡಿಬಹುದು ಅಂತ ನಾನು ಒಂದು ಮಿಷಿನ್ ನ ಇಂಟರ್ನೆಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದೆ, ಅಥವಾ ಎಲ್ಲಾದ್ರೂ ಏನಾದ್ರೂ ಆತರ ಇದೆಯಾ ಅಂತ. ಬಟ್ ಏನಾಯ್ತು, ನನಗೆ ಒಂದೂನು ನನ್ಗೆ ಮ್ಯಾಚ್ ಆಗೋ ತರ ಯಾವ್ದೂ ಸಿಗ್ತಾ ಇರ್ಲಿಲ್ಲ. ಬೈ ಚಾನ್ಸ್ ನಾನು ಅವತ್ತು ಎಲ್ಲೋ ಯಾವ್ದೋ ಒಂದು ಮಾರ್ಕೆಟ್ ಪ್ಲೇಸ್ ಹೋಗಿದ್ದೆ, ಅಂದ್ರೆ ಯಾವ್ದೋ ಒಂದು ಇದಕ್ಕೆ ಹೋಗಿದ್ದೆ. ಅಲ್ಲಿ ನನ್ಗೆ ಸ್ವಪ್ನಾಜಿ ಸಿಕ್ಕಿದ್ರು. ಸ್ವಪ್ನಾಜಿ ಏನ್ ಮಾಡಿದ್ರು, ಅವರು ನಾನು ಫ್ರೀಕ್ವೆನ್ಸಿ ಹೀಲರ್, ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಂಡ್ ಆಫ್ಟರ್ ದಟ್ ನಾನು ವಿಕಾಸ್ ಜಿ ಮೀಟ್ ಮಾಡಿದೆ. ಈ ಫ್ರೀಕ್ವೆನ್ಸಿ ಹೀಲಿ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ನಾನು ಹುಡುಕ್ತಾ ಇದ್ದಿದ್ದು ಬರೀ ಒಂದು ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡುವಂತದ್ದು. ಅಂದ್ರೆ ಈ ನೀರಲ್ಲಿ ಏನ್ ಫ್ರೀಕ್ವೆನ್ಸಿ ಇದೆ, ಈ ಗಿಡದಲ್ಲಿ ಏನ್ ಫ್ರೀಕ್ವೆನ್ಸಿ ಇದೆ, ಈ ತರ ಹುಡುಕ್ತಿದ್ದೆ. ಬಟ್ ನನಗೆ ಇದು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗೋಯ್ತು. ಯಾಕೆ ಅಂದ್ರೆ ಇದು ಬರೀ ನಮ್ಮ ಫ್ರೀಕ್ವೆನ್ಸಿನ ಕಂಡು ಹಿಡಿಯೋದಲ್ಲ. ಇದೇನ್ ಮಾಡತ್ತೆ, ನಮ್ಮ ಫ್ರೀಕ್ವೆನ್ಸಿ ಕಂಡು ಹಿಡಿದು ನಮ್ಮ ನಾಟ್ ಜಸ್ಟ್ ಬರೀ ಫಿಸಿಕಲ್ ಲೆವೆಲ್ ಅಲ್ಲ, ಮೈಂಡ್, ಬಾಡಿ ಅಂಡ್ ಸೋಲ್, ನಮ್ಮ ಮನಸ್ಸು, ದೇಹ ಮತ್ತು ಆತ್ಮ. ಆತ್ಮ ಅನ್ನೋದಕ್ಕಿಂತ ನಮ್ಮ ಆರಾ ಏನಿದೆ, ಪಂಚಕೋಶಗಳನ್ನ ಎಲ್ಲ ನಾವು ಪಂಚಭೂತಗಳನ್ನ ಅಥವಾ ಪಂಚ ಪ್ರಾಣಗಳನ್ನ ಈ ತರ ಒಂದು ಲೆವೆಲ್ ಅಲ್ಲಿ ನೋಡಿದ್ರೆ ನಾವು ಏನ್ ಮಾಡುತ್ತೆ, ಇದು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ನಮ್ಮ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇದು ಐಡೆಂಟಿಫೈ ಮಾಡೋದ್ ಅಷ್ಟೇ ಅಲ್ಲ. ಯಾಕಂದ್ರೆ ನಾನು ಮಿಷನ್ಸ್ ನೋಡಿದ್ದೀನಿ, ಆರಾ ಸ್ಕ್ಯಾನ್ ಮಾಡೋ ಮಿಷನ್ಸ್ ಅದು ಇದು ಎಲ್ಲ ಬೇರೆ ಕಡೆ ಎಲ್ಲ ನೋಡಿದ್ದೆ. ಬಟ್ ಇದು ರೀಸೆಟ್ ಮಾಡೋದು ನೋಡ್ಬಿಟ್ಟು ಐ ವಾಸ್ ಟೋಟಲಿ ಅಮೇಸ್ಡ್. ಅಷ್ಟು ಸಂತೋಷ ಆಯ್ತು ಇದು ಹೀಲಿ ನಾನು ನೋಡಿದಾಗ. ಅದಾದ್ಮೇಲೆ ಐ ಡಿಸೈಡೆಡ್ ಐ ಹ್ಯಾವ್ ಟು ಗೋ ಫಾರ್ ಇಟ್. ನನ್ನ ಮ್ಯಾನಿಫೆಸ್ಟೇಷನ್ ಜೋರಾಗಿತ್ತು ಏನೋ ಗೊತ್ತಿಲ್ಲ, ಐ ಅಟ್ರಾಕ್ಟೆಡ್ ದಿಸ್ ಅಂಡ್ ಇದು ನನ್ನ ಜೀವನದಲ್ಲಿ ಬಂತು. ಇದು ಬಂದ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಸಕಾರಾತ್ಮಕ ಪರಿವರ್ತನೆಗಳು ಆಗಿದೆ. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಾಗಿದೆ. ಅಂಡ್ ನನ್ನ ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ಹೇಳ್ತಾರಲ್ಲ 10x ಆಗತ್ತೆ ಅಂತ. ನಾವು ಹೀಲಿ ಉಪಯೋಗಿಸಕ್ ಶುರು ಮಾಡಿದ್ರೆ ಏನೇ ಆಗ್ಲಿ ಒಂದು 10x ಅದು ಲೆವೆಲ್ಗೆ ನಮ್ಮನ್ನ ತಗೊಂಡು ಹೋಗತ್ತೆ. ನಾನು ಧ್ಯಾನ ಮಾಡ್ಬೇಕಾದ್ರೆ ಅಥವಾ ನಾನು ಬೇರೆ ಏನಾದ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ಗೆ ಇದು ತುಂಬಾನೇ ಸಪೋರ್ಟ್ ಆಗ್ತಾ ಇದೆ. ಅಂಡ್ ನಾನು ಬೈ ಗಾಡ್ಸ್ ಗ್ರೇಸ್ ಒಂದು 3-4 ಜನ್ಮಗಳು ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ನಾನು ನೋಡಿದ್ದೆ. ಬಟ್ ಹೀಲಿ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಆಟೋಮೆಟಿಕ್ ಡೌನ್ಲೋಡ್ಸ್ ಆಗಕ್ ಶುರು ಆಯ್ತು. ನನ್ನ ಪಾಸ್ಟ್ ಲೈಫ್ ಯಾಕೆ ಇವ್ರನ್ನ ಮೀಟ್ ಮಾಡಿದೀನಿ, ಅಥವಾ ಇವರಿಂದ ನನಗೆ ಏನ್ ಕಲಿಯೋದಿದೆ, ಈ ಜೀವನದಲ್ಲಿ ನಾನು ಏನ್ ಪಾಠ ಕಲಿಯೋದಿದೆ, ಈ ತರದ್ದು ಎಲ್ಲ ಸ್ಪಿರಿಚುವಲ್
ಎಷ್ಟೊಂದ್ ಜನ ಹಂಚ್ಕೋತಾರೆ ಏನದು ಅವರ ಲೈಫ್ ಅಲ್ಲಿ ಅವರು ಬರೀ ಇದನ್ನು ಮಾತ್ರ ಏನದು ಫಿಸಿಕಲ್ ಚೇಂಜಸ್ ಆಗಿದೆ ಅಥವಾ ಅಬಂಡೆನ್ಸ್ ಆಗಿದೆ ಅಂತಲ್ಲ, ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಕೂಡ ಇದು ಇಟ್ ಇಸ್ ವಂಡರ್ಫುಲ್ ಮೆಕ್ಯಾನಿಸಮ್. ಹೇಗೆ ಕೆಲಸ ಮಾಡ್ತಿದೆ ಅಂದ್ರೆ ಈವನ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಾವು ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡೋರು ಅಥವಾ ಆಧ್ಯಾತ್ಮದಲ್ಲಿ ಇರೋರ್ಗೂ ತುಂಬಾ ಇದು ಸಪೋರ್ಟ್ ಆಗ್ತಾ ಇದೆ. ಆದ್ರಿಂದಾನೆ ತುಂಬಾ ಜನ ಹೀಲರ್ಸ್ ಕೂಡ ಇದನ್ನ ಇಷ್ಟಪಟ್ಟು ಉಪಯೋಗಿಸ್ತಾ ಇದ್ದಾರೆ. ಅಂಡ್ ಇದು ನನ್ನ ಜೀವನದಲ್ಲಿ ಇದಾಯ್ತು. ಒಂದು ಸಲ ಹೀಗೆ ಜ್ವರ ಬಂತು ಸಣ್ಣದಾಗಿ, ಸಣ್ಣದೇ ಆಗಲ್ಲ, 102 ಜ್ವರ ಬಂದ್ಬಿಟ್ಟಿತ್ತು. ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಚಳಿ ಜ್ವರ, ನಡುಗ್ತಾ ಮಲ್ಗಿದೀನಿ. ದೆನ್ ಸಡನ್ಲಿ ನನ್ಗೆ ಸ್ವಪ್ನಾಜಿನೂ ಮಾತಾಡಿದ್ರು, ಪ್ರಜ್ಞಾಜಿನೂ ನನ್ಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳಿದ್ರು. ಇದ್ರ ಜ್ವರ ಇದೆ, ಅದು ಶಿವರ್ ರನ್ ಮಾಡಿ ಅಂದ್ರು. ಶಿವರ್ ರನ್ ಮಾಡಿದೆ. 1/2 an hour, ಬರೀ ಅರ್ಧ ಗಂಟೆಲಿ ನನ್ನ ಜ್ವರಾನು ಮಾಯ ಆಯ್ತು. ನನ್ನ ಇದು ಕೂಡ ಏನದು ಥ್ರೋಟ್ ಇನ್ಫೆಕ್ಷನ್ ಕೂಡ ಮಾರನೇ ದಿನ ಗಾನ್ ಕೇಸ್. 102 ಜ್ವರ ಇದೆ ಯಾರಿಗೇ ಆಗ್ಲಿ ಅಟ್ಲೀಸ್ಟ್ 3-4 ದಿನ ಬೇಕು ಅವರು ವಾಪಸ್ಸು ನಾರ್ಮಲ್ ಬರಕ್ಕೆ. ನಾನು ಮಾರನೇ ದಿನ ಆಲ್ಮೋಸ್ಟ್ ಸ್ಟಡಿ, ಭಾನುವಾರ ನಾನು ಬಂದು ಎಲ್ಲರಿಗೂ ನಾರ್ಮಲ್ ಆಗಿ ಕೆಲಸ ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಇಟ್ ವಾಸ್ ಲೈಕ್ ಅ ನಾರ್ಮಲ್ ಲೈಫ್. ನಾನು ಅಷ್ಟು ಬೇಗ ರಿಕವರ್ ಆಗ್ಲಿಕ್ಕೆ ನಂಗೆ ಹೀಲಿಂಗ್ ತುಂಬಾ ಸಪೋರ್ಟ್ ಮಾಡ್ತು. ಅದು ಅಲ್ದಿರ ನಂಗೆ ಬೇರೆ ಬೇರೆ ಸ್ಥಳಗಳಲ್ಲೂ ಇಟ್ ಇಸ್ ಬೀಂಗ್ ವೆರಿ ಹೆಲ್ಪ್ಫುಲ್. ಅಂಡ್ ಐ ಶುಡ್ ಥ್ಯಾಂಕ್ ಸ್ವಪ್ನಾಜಿ, ಪ್ರಜ್ಞಾಜಿ, ವಿಕಾಸ್ ಜಿ, ಇವರೆಲ್ಲ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೀಲಿ ತಗೊಳ್ಳೋದು ಹೆಚ್ಚಲ್ಲ ಅಥವಾ ಹೀಲಿ ಇದು ಮಾಡೋದಲ್ಲ, ಅದನ್ನ ಹೇಗೆ ಉಪಯೋಗಿಸ್ಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಇದು ಪ್ರೋಗ್ರಾಮ್ಸ್ ಯೂಸ್ ಮಾಡ್ಬೇಕು, ಈ ತರದ್ದೆಲ್ಲ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರು ಪ್ರತಿಯೊಂದು ಹೇಳ್ಕೊಡ್ತಿದ್ದಾರೆ. ಅಂಡ್ ಇದು ಆದಷ್ಟು ನಾನು ಬೇರೆಯವ್ರ ಜೊತೆನೂ ಶೇರ್ ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಹೇಳ್ತಿದ್ದಾರೆ ದಿಸ್ ಮೆಕ್ಯಾನಿಸಮ್ ಇಸ್ ವಂಡರ್ಫುಲ್ ಅಂತ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬಾ ಜನ ಮಾತಾಡೋದಿದೆ. ಸೊ ಇದು ನನ್ನ ಒಂದು ಅನುಭವ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮತ್ತೊಂದು ಆಯಾಮವನ್ನು ತಾವು ಟಚ್ ಮಾಡಿದ್ರಿ, ಸ್ಪಿರಿಚುಯಾಲಿಟಿ ಸಹ ಹೇಗೆ ಹೆಲ್ಪ್ ಆಗಬಹುದು ಅಂತ. ಕೆಲವೊಬ್ಬರಿಗೆ ಅದರ ಅವೇರ್ನೆಸ್ ಇರ್ತದೆ, ಕೆಲವೊಬ್ಬರಿಗೆ ಅದರ ಅವೇರ್ನೆಸ್ ಇರೋದಿಲ್ಲ. ಯಾರಿಗೆ ಅದರ ಅವೇರ್ನೆಸ್ ಇಲ್ಲ ಅವರಲ್ಲಿಯೂ ಸಹ ಸ್ಪಿರಿಚುವಲ್ ಇಂಪ್ರೂವ್ಮೆಂಟ್ ಬಂದಿರ್ತದೆ, ಅವರು ಅಬ್ಸರ್ವ್ ಮಾಡಿರೋದಿಲ್ಲ ಅಷ್ಟೇನೆ. ಆದ್ರೆ ನಿಮಗೆ ಅದರ ಕ್ಲಾರಿಟಿ ಇರೋದ್ರಿಂದ ಇನ್ನೂ ನೀವು ಎಂಜಾಯ್ ಮಾಡ್ತೀರಾ ಅದನ್ನ ಸರ್ಟನ್ಲಿ. ಮತ್ತು ಈ ತರ ಒಂದು ವೈಡ್ ರೇಂಜ್ ಅಲ್ಲಿ ಏನೆಲ್ಲ ಕ್ಲಾರಿಟಿ ಇದ್ದವರಿಂದ ಬಹಳ ಜನರಿಗೆ ಇದು ಮುಟ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾನಾ ಆಯಾಮಗಳಲ್ಲಿ ಯಾರ್ಯಾರಿಗೆ ಏನು ಸಮಸ್ಯೆಗಳು ಬರ್ತಾ ಇರ್ತಾವನ್ನೋ ಅಂತವ್ರಿಗೆಲ್ಲ ಪ್ರಾಪರ್ ವೇದಲ್ಲಿ ಶ್ರೀವಿದ್ಯಾ ಅಂತವ್ರು ಗೈಡ್ ಮಾಡ್ಲಿಕ್ಕೆ ತುಂಬಾ ತುಂಬಾ ಸೂಟೇಬಲ್. ಅವರಿಂದ ಒಬ್ಬರಿಗೆಲ್ಲ ಇನ್ನು ಅನೇಕರ ಜೀವನದಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಅವರು ಕಾರಣೀಭೂತರಾಗ್ತಾರನ್ನೋ ಸಂಪೂರ್ಣ ನಂಬಿಕೆ ನನಗೆ ಅವ್ರ ಮೇಲೆ ಇದೆ. ಈಗ ಯಾರ್ಯಾರು ಹೆಸರು ಕೊಟ್ಟಿದ್ರೋ ಅವ್ರದ್ದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಬಹಳ ಜನರ ಎಕ್ಸ್ಪೆಕ್ಟೇಷನ್ ಇದೆ ಮಾತಾಡ್ಬೇಕಂತ. ಅವ್ರಿಗೆಲ್ಲ ನಾವು ಮುಂದಿನ ಒಂದು ಅವತರಣಿಕೆಯಲ್ಲಿ ಅವಕಾಶ ಕೊಡ್ತೇವೆ. ಮೊದಲೇ ತಮ್ಮ ಹೆಸರು ನನ್ನ ಜೊತೆ ಕೊಟ್ಟಿದ್ರೆ ಸರ್ಟನ್ಲಿ ನೆಕ್ಸ್ಟ್ ಟೈಮ್ಗೆ ಅವಕಾಶ ಸಿಗ್ತದೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ತಮ್ಮ ಅದ್ಭುತ ಅನುಭವಗಳನ್ನ ಹಂಚಿಕೊಂಡು ಎಲ್ಲರಿಗೂ ಒಂದು ಸಪೋರ್ಟಿವ್ ಆಗಿದ್ದ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇಲ್ಲಿಗೆ ಇವತ್ತಿನ ಈ ಅವತರಣಿಕೆಯನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಅನುಭವಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.